सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्याये. ಪರಮಾತ್ಮನಿಂದ ಇಡೀ ವಿಶ್ವಾಂಡ ಚೈತನ್ಯದಲ್ಲಿ ಕೂಡಿರೋದು. ಇಡೀ ವಿಶ್ವಾಂಡದ ಒಂದು ಚಟುವಟಿಕೆ ನಡೀತಿದೆ ಅಂದ್ರೆ ಅಲ್ಲಿ ಪರಮಾತ್ಮ ಇದ್ದಾನೆ ಅಂತ ಗುರುತು. ಪರಮಾತ್ಮ ಇಲ್ಲ ಅಂದ್ರೆ ಹೇಗೆ? ಒಂದು ವಾಹನ ಚಲಿಸ್ತಾ ಇದೆ ಅಂದ್ರೆ ಡ್ರೈವರ್ ಒಬ್ಬ ಇದ್ದಾನೆ, ಇಲ್ಲ ಅಂದ್ರೆ ವಾಹನ ಚಲಿಸದೇ ಇರೋದಕ್ಕೆ ಏನೋ ಒಂದು ಕಾರಣ ಇರುತ್ತೆ. ಆದರೆ ಡ್ರೈವರ್ ಇದ್ದು ಅದು ಚಲಿಸ್ತಾ ಇದೆ ಅನ್ನೋದನ್ನ, ಚಲಿಸ್ತಾ ಇರುವ ವಾಹನವನ್ನ ನಾವು ನೋಡಿದಾಗ ಹೇಗೆ ಒಬ್ಬ ಅದರ ನಿಯಂತ್ರಕ ಇದ್ದಾನೆ ಅಂತ ನೋಡ್ತೇವೆ, ಅದೇ ರೀತಿಯಲ್ಲಿ ಈ ಎಲ್ಲ ಚಟುವಟಿಕೆ ವಿಶ್ವಾಂಡ ಬ್ರಹ್ಮಾಂಡಗಳನ್ನು ತುಂಬಿಕೊಂಡಿರುವಂತ ಈ ಚಟುವಟಿಕೆಯನ್ನು ಗಮನಿಸಿದಾಗ ಪರಮಾತ್ಮ ಇದ್ದಾನೆ ಅನ್ನೋದು ಗುರುತು. ಅಂದ್ರೆ ಅರ್ಥ ಏನು? ಈಗ ನಾವು ಹೇಳ್ತಾ ಇರೋದು ಚೈತನ್ಯ ಇದೆ ಅಂದ್ರೆ ಚಟುವಟಿಕೆ ಇದೆ. ಚಟುವಟಿಕೆ ಚೈತನ್ಯ ಎರಡು ಜೊತೆಯಲ್ಲಿ ಹೋಗುತ್ತೆ. ಆ ಚಟುವಟಿಕೆ ಚೈತನ್ಯಕ್ಕೆ ಕಾರಣ ಯಾರು ಅಂದ್ರೆ ಅದು ಪರಮಾತ್ಮ ಅಥವಾ ಪರಬ್ರಹ್ಮ. ಆದ್ರಿಂದ ಯಾವಾಗ ಪರಮಾತ್ಮ ಅದನ್ನ ವಿಡ್ರಾ ಮಾಡ್ಕೋತಾನೆ ಅಂದ್ರೆ ತಾನು ಅಲ್ಲಿಂದ, ಈಗ ಡ್ರೈವರು ವೆಹಿಕಲ್ ಇಂದ ಇಳಿದು ಬಿಡ್ತಾನೆ ಅಥವಾ ಡ್ರೈವರು ಬ್ರೇಕ್ ಹಾಕಿ ಸ್ಟಾಪ್ ಮಾಡಿಬಿಡ್ತಾನೆ, ಆಗ ಅದೇನಾಗಲ್ಲ, ಚಲಿಸೋದಿಲ್ಲ. ಬೇರೆ ಯಾರು ಅದನ್ನ ಹಿಂದಿಂದ ತಳ್ಳಿ ಮುಂದಿಂದ ತಳ್ಳಿ ಏನು ಮಾಡಿದ್ರು ಅದು ಚಲಿಸೋದಕ್ಕಾಗಲ್ಲ. ಚಲಿಸಬೇಕಾದ್ರೆ ನಿಯಾಮಕ ಇದ್ದಾನಲ್ಲ, ನಿಯಂತ್ರಕ, ಅವನ ಇಚ್ಛೆ ಬೇಕು. ಅವನ ಇಚ್ಛೆಯಿಂದ ಅವನು ಕೀ ಸ್ಟಾರ್ಟ್ ಮಾಡಬೇಕು, ಅವನದನ್ನು ತಿರುಗಿಸ್ಬೇಕು, ಮುಂದೆ ಹೋಗುವಂತೆ ಮಾಡಬೇಕು. ಅದಿಲ್ಲ ಅಂತಾದ್ರೆ ಅದೇನು ನಿಷ್ಪ್ರಯೋಜಕ, ಸುಮ್ಮನೆ ಒಂದು ಡೆಡ್ ಬಾಡಿ ತರ, ಅಂದ್ರೆ ಸುಮ್ಮನೆ ಇರುತ್ತೆ. ಅದನ್ನೇ ನಾವು ನಿನ್ನೆ ಹಿಂದಿನ ಇದರಲ್ಲಿ ನೋಡಿದ್ದೇನು, ಪಂಚಪ್ರೇತಾಸನಾಸೀನ. ದೇವಿ ತಾನು ಪರಬ್ರಹ್ಮ ಸ್ವರೂಪಿಣಿಯಾಗಿದ್ದಾಗ, ತನ್ನ ಪಾಡಿಗೆ ತಾನು ಇರಬೇಕು ಅನ್ನುವ ನಿರ್ಣಯವನ್ನ ಮಾಡ್ಕೊಂಡು ಬಿಟ್ಟಾಗ ಅವಳೇನಾಗಿರ್ತಾಳೆ? ತಾನೇ ತಾನಾಗಿ ವಿಜೃಂಭಮಾಣಳಾಗಿರ್ತಾಳೆ. ಅವಳು ಯಾವುದರ ಸ್ಪೃಕ್ಕನ್ನ ಹೊಂದಿರಲ್ಲ. ಎಲ್ಲ ಚಟುವಟಿಕೆಗಳನ್ನ ಉಪಸಂಹಾರ ಮಾಡಿಕೊಂಡು ತನ್ನೊಳಗೇ ತಾನು ಇರ್ತಾಳೆ. ಯಾವಾಗ ಅವಳು ಹಾಗಿರುವಾಗ ಎಲ್ಲವೂ ಏನಾಗಿರುತ್ತೆ? ನಿಶ್ಚೇಷ್ಟವಾಗಿರುತ್ತೆ, ಚಟುವಟಿಕೆ ಇಲ್ಲದವುಗಳಾಗಿ ಇರುತ್ತೆ. ಅದು ಯಾವ್ಯಾವ್ದು ಚಟುವಟಿಕೆ ಇಲ್ಲದೆ ಇರೋದು ಅನ್ನುವ ಪ್ರಶ್ನೆ ಮಾಡಿದಾಗ ಪಂಚ ಅಂತ ಹೇಳಿದ್ರು. ಪ್ರಧಾನವಾದದ್ದು 5. ಅದನ್ನೇ ಮುಂದೆ ನಾವು ನೋಡುವಾಗ ಸೃಷ್ಟಿಕರ್ತ್ರಿ ಬ್ರಹ್ಮರೂಪ, ಗೋಪ್ತ್ರಿ ಗೋವಿಂದ ರೂಪಿಣಿ, ಅದನ್ನ ನೋಡ್ತಾ ಇದ್ದೇವಲ್ಲ, ಅದನ್ನ ಮುಂದೆ ಹೇಳ್ತಾರೆ. ಆ 5 ಯಾವುದು? ಬ್ರಹ್ಮ, ವಿಷ್ಣು, ಈಶ್ವರ, ಸದಾಶಿವ, ಇವರುಗಳು. ಆದ್ರಿಂದ ಈ ಅಷ್ಟು ಜನ ಪಂಚ. ಇನ್ನು ಇದನ್ನೆಲ್ಲ ಉಪಸಂಹಾರ ಮಾಡಿಕೊಳ್ಳುವ ಕ್ರಮವನ್ನ ನಾವು ಹೇಳಿದಾಗ, ವಿಕಾಸಗೊಳ್ಳುವ ಕ್ರಮ, ಉಪಸಂಹಾರದ ಕ್ರಮ ಒಂದೇ. ಯಾವ ರೀತಿ ಬೆಳೀತಾ ಹೋಯ್ತೋ ಅದೇ ರೀತಿ ಅದು ಅಳಿತಾನು ಬರೋದು, ಒಳಗೆ ಸೇರ್ತಾನು ಬರೋದು. ಆದ್ರಿಂದ ಈಗ ವಿಶ್ವ ವಿಕಾಸಗೊಳ್ಳುವಾಗ ಏನಾಯ್ತು ಅಂತ ನಾವು ಹೇಳಿದ್ವಿ? ಪಂಚಭೂತಗಳಾಯ್ತು ಅಂದ್ವಿ. ಆಮೇಲೆ ಏನು ಹೇಳಿದ್ವಿ? ಪಂಚಭೂತಗಳಿಗೆ ಅಧಿಷ್ಠಾತೃ ದೇವತೆಗಳು ಅಂತ ಹೇಳಿದ್ವಿ. ಪಂಚಭೂತಗಳು ಅಧಿಷ್ಠಾತೃ ದೇವತೆಗಳಾದ ಮೇಲೆ ಏನು ಹೇಳಿದ್ವಿ? ಪಂಚ ತನ್ಮಾತ್ರಗಳು ಅಂದ್ವಿ. ಆ ಪಂಚಭೂತಗಳಿಗೆ ವಿಷಯ ಆಹಾರ, ಪಂಚ ತನ್ಮಾತ್ರಗಳು. ಹೀಗೆ ಅವುಗಳ ವಿಸ್ತಾರ ಕ್ರಮವನ್ನ ನಾವು ಹೇಳ್ತಾ ಹೋದಾಗ ಎಲ್ಲ ಏನಿದೆ? ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚಪ್ರಾಣ, ಈ ಪಂಚ 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 ಅಂದ್ರೆ ಅದು ವಿಸ್ತಾರ ವಿಸ್ತಾರ ವಿಸ್ತಾರ, ಪಚು ವಿಸ್ತಾರೆ. ಹಾಗೆ ವಿಸ್ತಾರಗೊಳ್ಳುವುದಕ್ಕೆ ಹೇತುಭೂತವಾಗಿ ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚಭೂತಗಳು, ಪಂಚ ತನ್ಮಾತ್ರಗಳು, ಪಂಚಪ್ರಾಣಗಳು, ಈ ಎಲ್ಲದರ ಒಂದು ಚಟುವಟಿಕೆ ತಾಯಿ ತಾನು ಉಪಸಂಹಾರ ಮಾಡಿಕೊಂಡಾಗ ಇರಲ್ಲ. ತಾಯಿ ತಾನೇ ಅವುಗಳೊಳಗೆ ಪ್ರವೇಶ ಮಾಡಿದಾಗ ಅವು ಚಟುವಟಿಕೆಯನ್ನ ಹೊಂದುತ್ತೆ. ಹಾಗೆ ಚಟುವಟಿಕೆಯನ್ನ ಹೊಂದಿದಾಗ ಏನ್ ಮಾಡುತ್ತೆ? ಕ್ರಿಯೆಯನ್ನ ಮಾಡುತ್ತೆ. ಆ ಕ್ರಿಯೆಯ ಫಲ ಏನಾಗಿರುತ್ತೆ? ವಿಸ್ತಾರಗೊಳ್ಳುವಿಕೆ ಆಗಿರುತ್ತೆ. ವಿಸ್ತಾರಗೊಳ್ಳುವಿಕೆ ಅನ್ನೋದನ್ನ ಏನಂತ ಕರೀತಾರೆ? ಬ್ರಹ್ಮ. ಆದ್ರಿಂದ ಪಂಚಪ್ರೇತ, ಪ್ರೇತ ಅಂದಾಗ
ಆ ಪಂಚಗಳಿಂದ ಯಾವುದು ಪಂಚಭೂತ, ಪಂಚ ತನ್ಮಾತ್ರ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚಪ್ರಾಣ, ಪಂಚಗಳಿಂದ ಅವಳು ಹಿಂತಿರುಗಿ ಬಂದಾಗ ಪ್ರೇತ. ಅದೇ ಅವುಗಳು ಆ ತಾಯಿ ಪ್ರವೇಶ ಮಾಡಿದಾಗ ಬ್ರಹ್ಮ ಅಂದ್ರೆ ವಿಸ್ತಾರಗೊಳ್ಳುತ್ತಾ ಹೋಗುತ್ತೆ. ವಿಸ್ತಾರಗೊಳ್ಳುವುದರ ಮೂಲಕ ಅದು ಈ ವಿಶ್ವಾಂಡ ಬ್ರಹ್ಮಾಂಡಗಳಿಗೆ ಕಾರಣವಾಗುತ್ತೆ. ಹಾಗಾಗಿ ಪಂಚಪ್ರೇತಾಸನಾಸೀನ ಅನ್ನುವಾಗ 5 ಪಂಚಭೂತಗಳೊಳಗೆ ಪ್ರವೇಶಿಸಿ ಪಂಚಭೂತಗಳ ಅಧಿಷ್ಠಾತೃ ದೇವತೆಗಳಾಗಿ ಅವುಗಳ ಪರಿಣಾಮದಿಂದ ಉಂಟಾದಂಥ ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳು ಅವುಗಳ ಒಂದು ಸಂಯೋಗದಿಂದ ಉಂಟಾಗುವಂಥ ಈ ವಿಶ್ವಾಂಡ ಬ್ರಹ್ಮಾಂಡ, ಅದರಿಂದ ಉಂಟಾದದ್ದೇನು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅನ್ನುವಂಥ ಕೋಶ. ಹೀಗೆ ಈ ಎಲ್ಲವೂ ಕೂಡ ಚಟುವಟಿಕೆಯಲ್ಲಿ ತೊಡಗಬೇಕಾದ್ರೆ ಈ ಎಲ್ಲದರ ಅಗತ್ಯ ಅದು ಯಾವುದರಿಂದ ಇದೆ? ತಾಯಿಯಿಂದ ಇದೆ. ಹಾಗಾಗಿ ಪಂಚ ಅಂದಾಗ ತಾಯಿ ಇದ್ದಾಗ ಇವೆಲ್ಲವೂ ಕೂಡ ವಿಸ್ತಾರಗೊಳ್ಳುವ ಕ್ರಿಯೆಗೆ ಸಹಾಯಕವಾಗುತ್ತೆ. ತಾಯಿ ಇಲ್ಲ ಅಂತಾದ್ರೆ, ಇಲ್ಲ ಅಂದ್ರೆ ತಾಯಿ ಎಲ್ಲೂ ಅದರಿಂದ ಹೋಗ್ತಾಳಷ್ಟೇ. ಅದಕ್ಕೆ ಪ್ರೇತ ಅನ್ನೋದು. ಪ್ರೇತ ಅಂದ್ರೆ ಅದರಿಂದ ದೂರ ಆದ್ಲು ಅಂತಷ್ಟೇ ಅರ್ಥ. ಇತಃ ಅಂದ್ರೆ ಇಲ್ಲಿಂದ, ಪ್ರಾ ಅಂದ್ರೆ ಆದ್ರಿಂದ ಪಂಚಭೂತ, ಪಂಚ ತನ್ಮಾತ್ರ, ಪಂಚ ಪ್ರಾಣಮಯ ಕೋಶ, ಪಂಚಗಳಿಂದ ದೂರ ಆದ್ರೆ ಅವು ಪ್ರೇತ. ಅವಳು ಇದ್ದರೆ ಈ ವಿಕಾಸ ಕ್ರಿಯೆ. ಆದ್ರಿಂದ ಪಂಚಬ್ರಹ್ಮ ಸ್ವರೂಪಿಣಿ. ಆದ್ರಿಂದ ಈಗ ಬ್ರಹ್ಮ ಅಂದ್ರೆ ಏನು ಅನ್ನುವ ಪ್ರಶ್ನೆಯನ್ನ ನಾವು ತಗೊಂಡ್ರೆ, ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯಭಿಸಂವಿಶಂತೀತಿ ತದ್ ಬ್ರಹ್ಮ ತದ್ವಿಜಿಜ್ಞಾಸಸ್ವ. ಬ್ರಹ್ಮ ಅಂದ್ರೆ ಯಾವುದು ಅಂತ ಕೇಳಿದ್ರೆ, ಯಾವುದರಿಂದ ಯಥೋವಾ ಇಮಾನಿ ಭೂತಾನಿ ಜಾಯಂತೆ, ಈ ವಿಶ್ವಾಂಡ ಬ್ರಹ್ಮಾಂಡಗಳೆಲ್ಲವೂ ಯಾರಿಂದ ವಿಕಾಸಗೊಂಡಿದೆಯೋ ಆ ವಿಕಾಸಗೊಳ್ಳುವ ಕ್ರಿಯೆನೇ ನಾವು ಇವಾಗ ಹೇಳಿದ್ದು ಪಂಚಭೂತ, ಪಂಚ ತನ್ಮಾತ್ರ ಇತ್ಯಾದಿಯಾಗಿ. ಆದ್ರಿಂದ ಹಾಗೆ ವಿಕಾಸಗೊಳ್ಳೋ ಕ್ರಿಯೆ. ಮತ್ತೆ ಏನ ಜಾತಾನಿ ಜೀವಂತಿ, ಯಾರಿಂದ ಹುಟ್ಟಿದವೆಲ್ಲವೂ ಕೂಡ ಸುರಕ್ಷಿತವಾಗಿ ಜೀವಂತವಾಗಿ ಇರುತ್ತೋ. ಮತ್ತೆ ಆಮೇಲೆ ಏನಾಗುತ್ತೆ? ಯತ್ ಪ್ರಯಂತಿ ಅಭಿಸಂವಿಶಂತಿ, ಯಾರೊಳಗೆ ಸೇರಿ ಅವುಗಳು ಪ್ರೇತವಾಗಿ ಹೋಗುತ್ತೋ, ಅಂದ್ರೆ ಯಾರೊಳಗೆ ಸೇರಿ ಅವು ಇಲ್ಲ ಆಗೋಗುತ್ತೋ ಅಂಥ ವಸ್ತುವನ್ನ ಏನಂತ ಕರೀತಾರೆ? ಬ್ರಹ್ಮ. ಹಾಗಾದ್ರೆ ಈ ಪಂಚಭೂತ, ಪಂಚತನ್ಮಾತ್ರ ಇವೆಲ್ಲ ಹೇಗೆ ಬ್ರಹ್ಮ ಅಂದ್ರೆ, ಇವುಗಳೂ ಕೂಡ ಪಂಚಬ್ರಹ್ಮದ ಒಳಗೆ ನಾವು ಈ ಲಯವಾಗುವ ಕ್ರಮವನ್ನ ನೋಡ್ಕೊಂಡಿದ್ದೇವಲ್ಲ ಅನುಸ್ಮೃತಿಯಲ್ಲಿ. ಏನು? ಮೂಗು ಬಂದಿದೆ, ಮೂಗಿಗೆ ಆಧಾರ ಯಾವುದು? ಪೃಥ್ವಿ. ಆದ್ರಿಂದ ಈಗ ಪೃಥ್ವಿಯಿಂದ ಯಾತು ಮೇ ಘ್ರಾಣಂ, ಘ್ರಾಣ ಏನಾಗಬೇಕು? ಪೃಥ್ವಿಯಲ್ಲಿ ಲೀನ ಆಯ್ತು. ಪೃಥ್ವಿ ಅಪ್ತತ್ವದಲ್ಲಿ ಪೃಥ್ವಿ ಸಲೀಲಂ. ಹಾಗೆ ಒಂದೊಂದು ಕೂಡ ಲೀನ ಆಗುವಾಗ ನೋಡಿ ಈ ಪಂಚಭೂತಗಳಲ್ಲಿ ಬಂತು. ಪಂಚಭೂತಗಳಿಂದ ಅದು ಸತ್ವರಜಸ್ತಮಸ್ಸಿಗೆ ಬಂತು, ಸತ್ವರಜಸ್ತಮಸ್ಸಿನಿಂದ ಪ್ರಕೃತಿಗೆ ಬಂತು, ಪ್ರಕೃತಿಯಿಂದ ಪರಮಾತ್ಮನಿಗೆ. ಹಾಗೆ ಲೀನ ಆಗುವಾಗ್ಲೂ ಕೂಡ ಇದೇ ಕ್ರಮ. ಆದ್ರಿಂದ ಆ ಪಂಚಕ್ರಮದಲ್ಲೇ ಅದು ಲೀನವೂ ಕೂಡ ಆಗೋದ್ರಿಂದ ಇವುಗಳಿಂದ ಜಾತವಾಯಿತು, ಇವುಗಳಲ್ಲಿ ಲೀನವಾಯಿತು, ಇವೆಲ್ಲವೂ ಕೂಡ ಆ ತಾಯಿಯೊಳಗೆ ಲೀನ ಆಯಿತು. ಆದ್ರಿಂದ ಆ ತಾಯಿ ಅಥವಾ ಪರಬ್ರಹ್ಮ ಸ್ವರೂಪಿಣಿ ಅನ್ನುವುದು ಪಂಚ ಬ್ರಹ್ಮವೂ ಆಗುತ್ತೆ, ಪಂಚ ಪ್ರೇತವೂ ಆಗುತ್ತೆ. ಅವುಗಳ ಮೂಲಕ ನಡೆಯುವಂಥ ಕ್ರಿಯೆ ಏನು? ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ ಮತ್ತು ಅನುಗ್ರಹ. ಆದ್ರಿಂದ ಈ 5 ರೂಪದ ಕ್ರಿಯೆಯನ್ನ ಕೂಡ ಆಕೆ ಈ ಪಂಚಗಳ ಮೂಲಕ ನಡೆಸ್ತಾಳೆ. ಆದ್ರಿಂದ ಈಗ ಈ ಪಂಚಪ್ರೇತಾಸನಾಸೀನ ಪಂಚಬ್ರಹ್ಮ ಸ್ವರೂಪಿಣಿ. ಆದ್ದರಿಂದಲೇ ಈ ವಿಕಾಸವನ್ನ ತಗೊಳ್ಳುವಾಗ ನಾವು ಅನ್ನಂ ಬ್ರಹ್ಮೇ ದಿವ್ಯಜಾನಾತ್, ಅನ್ನವನ್ನ ಮೊದಲಿಗೆ, ಯಾಕೆಂದ್ರೆ ಇದು ಕಾಣ್ತಾ ಇದೆ, ಇದರಿಂದ ನಾವು ಒಳಗೆ ಬಂದಾಗ ಅದಕ್ಕೆ ಹೇಳಿದ್ದು ಲೀನ ಆಗುವ ಇದನ್ನ ತಗೊಂಡ್ರೆ ಅನ್ನದಿಂದ ಪ್ರಾಣ, ಪ್ರಾಣದಿಂದ ಮನ, ಮನದಿಂದ ಬುದ್ಧಿ, ಬುದ್ಧಿಯಿಂದ ಆನಂದ, ಹೀಗೆ ಒಳಗೆ ಸಾಗುವಂತ ಕ್ರಮ ಇದೆಯಲ್ಲ, ಆ ರೀತಿಯಲ್ಲಿ ಇದು ಪಂಚವಾಗಿ ವಿಭಜಿತವಾಗಿ ಒಳಗೆ ಲೀನ ಆಗುತ್ತಾ ಅದಕ್ಕೆ ಅದು ಹೇತುವಾಗಿ ಇದೆ ಅನ್ನುವುದನ್ನ ನೋಡ್ಕೊಂಡಾಗ ಈ 2 ನಾಮಗಳ ಸಮನ್ವಯ ನಮಗೆ ದೇವಿಯಿಂದನೇ ಆಗುತ್ತೆ. ದೇವಿಯ ಅಸ್ತಿತ್ವದಿಂದ, ದೇವಿ ತನ್ನ ಅಸ್ತಿತ್ವವನ್ನ ತೆರವು ಮಾಡೋದ್ರಿಂದ, ತಾನು ದೂರ ಆಗೋದರಿಂದ, ಪ್ರೇತ ಅಂದಾಗ ದೂರ ಆಗು, ಹಾಗೆ ದೂರ ಆಗುವುದರಿಂದ ಏನಾಗುತ್ತೆ ಅನ್ನೋದನ್ನ ನೋಡ್ಕೊಂಡ್ವಿ.
ಆದ್ರಿಂದ ಈಗ ಅದನ್ನೇ ನಿರ್ವಿಶೇಷಮಪಿ ಬ್ರಹ್ಮ, ಪರಮಾತ್ಮ ವಸ್ತುವನ್ನ ನಿರ್ವಿಶೇಷ ಅಂದ್ರೆ ಈ ಯಾವುದು ಭೂತ ಏನು ಕೋಶ ಇತ್ಯಾದಿ ಯಾವುದು ಭೇದಗಳಿಲ್ಲದ್ದು ಆ ಸ್ಥಿತಿಯನ್ನ ನಿರ್ವಿಶೇಷ ಅಂತಾರೆ. ಅದು ಬ್ರಹ್ಮ. ನಿರ್ವಿಶೇಷಮಪಿ ಬ್ರಹ್ಮ ಏನ್ ಮಾಡುತ್ತೆ? ಸ್ವಸ್ಮಿನ್ ಮಾಯಾ, ತಾನೇ ಮಾಯೆಯನ್ನ ವಿರಚನೆ ಮಾಡಿಕೊಂಡು ಆ ಮಾಯಾ ವಿಲಾಸದಿಂದ ಏನ್ ಮಾಡಿಕೊಳ್ಳುತ್ತೆ? ತನ್ನನ್ನ ತಾನು ವಿಭಜಿಸಿಕೊಳ್ಳುತ್ತೆ. ಹಾಗೆ ಯಾವ ರೀತಿ ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ, ಸದಾಶಿವ ಎಂಬುದಾಗಿ ಅದು ವಿಭಜನೆಯನ್ನ ಮಾಡಿಕೊಳ್ಳುತ್ತೆ. ಹಾಗೆ ವಿಭಜನೆ ಮಾಡಿಕೊಳ್ಳೋದ್ರಿಂದ ಇತ್ಯಾಖ್ಯಾವಶತಃ ಈ ರೀತಿ ಹೆಸರನ್ನ ಪಡೆಯೋದ್ರಿಂದ ಅದನ್ನೇನಂತಾರೆ? ಪಂಚಬ್ರಹ್ಮ ರೂಪೇಣ ಸಂಸ್ಥಿತಂ. ಪಂಚಬ್ರಹ್ಮ ರೂಪದಲ್ಲಿ ಇದು ಇದೆ ಅಂದ್ರೆ ಇಷ್ಟೊತ್ತು ನಾವು ಹೇಳಿದ್ದಕ್ಕೆ ಇದು ಆಧಾರ. ತ್ರಿಪುರ ಸಿದ್ಧಾಂತ ಅನ್ನುವ ಗ್ರಂಥದಲ್ಲಿ ಇದು ಆಧಾರವಾಗಿ ಹೇಳಿದ್ದಾರೆ. ಪರಮಾತ್ಮ ಅಂದ್ರೆ ಪರಬ್ರಹ್ಮ ವಸ್ತುನೇ ಬ್ರಹ್ಮ, ವಿಷ್ಣು, ಈಶ್ವರ, ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ, ಸದಾಶಿವ ಎಂಬ 5 ವಿಭಾಗಗಳಾಗಿ ತನ್ನನ್ನ ತಾನು ಮಾಡಿಕೊಳ್ಳುತ್ತೆ. ಪಂಚಬ್ರಹ್ಮ ರೂಪೇಣ ಸಂಸ್ಥಿತಂ ಎಂಬುದಾಗಿ ಹೇಳಿರೋದನ್ನ ನೋಡಿಕೊಂಡು ಈಗ ನಾವು ಮುಂದಕ್ಕೆ ಹೋಗೋದು ಚಿನ್ಮಯಿ. ಮೇಲೆ ಹೇಳ್ಕೊಂಡ್ವಿ, ಪ್ರೇತ ಅಂದಾಗ, ಚೈತನ್ಯ ಅಂದಾಗ ಅಂದ್ರೆ ತಾಯಿಯ ಅಸ್ತಿತ್ವದಿಂದ ಎಲ್ಲ ಏನಾಗಿದೆ? ಚೇತೋಮಯವಾಗಿದೆ. ಚೇತೋಮಯ ಅಂದ್ರೇನು? ಜ್ಞಾನರೂಪ, ಕ್ರಿಯಾರೂಪ. ಜ್ಞಾನ ಕ್ರಿಯಾರೂಪಗಳಿಂದ ಕೂಡಿರ್ಬೇಕಾದ್ರೆ ಒಂದು ವಸ್ತು ಅದರಲ್ಲಿ ಏನಿರಬೇಕು? ಚೈತನ್ಯ ಇರಬೇಕು. ಆ ಚೈತನ್ಯಕ್ಕೆ ಮೂಲ ಸ್ರೋತ ಯಾವುದು? ಈಗ ನಾವು ಮನೆಯಲ್ಲಿ ಸ್ವಿಚ್ ಆನ್ ಮಾಡ್ತೀವಿ, ಲೈಟ್ ಬರಲಿಲ್ಲ, ಕರೆಂಟ್ ಬರಲಿಲ್ಲ, ಆಗ ನಾವೇನ್ ಮಾಡ್ತೀವಿ? ಮೊದಲು ಮೇನ್ ಇದಕ್ಕೆ ಹೋಗಿ ನೋಡ್ತೀವಿ, ಅದರಲ್ಲಿ ಇದೆಯಾ, ಕರೆಂಟ್ ಇದೆಯಾ ಅಂತ. ಅಲ್ಲಿಲ್ಲ ಅಂದ್ರೆ ಪಕ್ಕದ ಮನೇಲಿ ಕೇಳ್ತೀವಿ, ರೀ ನಿಮ್ಮ ಮನೇಲಿ ಕರೆಂಟ್ ಇದೆಯಾ? ಆಗ ನಾವೇನ್ ತಿಳ್ಕೊಳ್ತೇವೆ? ಈ ಏರಿಯಾಗೆ ಕರೆಂಟ್ ಇಲ್ಲ ಅನ್ನುವುದಾಗಿ ತಿಳ್ಕೊಳ್ತೇವೆ. ಆಮೇಲೆ ಏನ್ ಮಾಡ್ತೀವಿ? ಕರೆಂಟ್ ಆಫೀಸಿಗೆ ಫೋನ್ ಮಾಡ್ತೀವಿ, ಯಾತಕ್ ಕರೆಂಟ್ ಇಲ್ಲ, ಏನ್ ತೊಂದರೆ? ಆಗ ಅವರು ಇಲ್ಲಿ ಯಾವುದೋ ಇದು ಬಿದ್ದೋಗಿದೆ, ಅದೆಲ್ಲ ರಿಪೇರಿ ಆಗಬೇಕು ಅಂತ ಹೇಳಿದಾಗ, ಅಂದ್ರೆ ಹೇಗೆ ಮೂಲ ಸ್ರೋತ ನೋಡಿ, ಅದು ನಿರಂತರವಾಗಿ ಬಂದಾಗ ನಮ್ಮೊಳಗೆ ಅದಿದೆ. ಆದ್ರಿಂದ ಈಗ ನಾನು ಸ್ವಿಚ್ ಒತ್ತಿದಾಗ ಕರೆಂಟ್ ಬರಲಿಲ್ಲ ಅಂದ್ರೆ ಎಲ್ಲಿ ಮೂಲ ಸ್ರೋತದಲ್ಲಿ ಏನಾಗಿದೆ? ನಿಲುಗಡೆ ಬಂದಿದೆ. ಮೊದಲು ಇಲ್ಲೇ ನೋಡ್ಕೊಂಡ್ವಿ, ಎಲ್ಲಿ ಪಂಚಕೋಶದಲ್ಲಿ ನೋಡಿದ್ವಿ, ಪಂಚ ಇಂದ್ರಿಯದಲ್ಲಿ ನೋಡಿದ್ವಿ, ಇದ್ರೊಳಗೆ ನೋಡ್ತಾ ಬಂದ್ವಿ. ಎಲ್ಲ ಕಡೆಯಲ್ಲಿ ಹರಿಯುತ್ತಿರೋದು ಕಾಣಿಸ್ತಾ ಇಲ್ಲ. ಆದ್ರಿಂದ ಮೂಲ ಸ್ರೋತದವರೆಗೆ ನಾವು ಹರ್ಕೊಂಡು ಹೋದ್ರೆ ಇಲ್ಲ, ಇವತ್ತು ಇದೇ ಡೌನ್ ಆಗ್ಬಿಟ್ಟಿದೆ, ಆದ್ರಿಂದ ಇವತ್ತು ಎಲ್ಲೂ ಕರೆಂಟ್ ಇಲ್ಲ, ಇಡೀ ಕರ್ನಾಟಕಕ್ಕೆ ಕರೆಂಟ್ ಇಲ್ಲ, ಅಥವಾ ಆ ರೀತಿ ಆದಾಗ ಎಲ್ಲೆಲ್ಲೂ ಹಾಗೆ ಅಂದ್ರೆ ಆ ಮೂಲ ಸ್ರೋತವನ್ನ ನಾವು ಗಮನಿಸ್ಕೊಂಡಾಗ ಏನ್ ಗೊತ್ತಾಗುತ್ತೆ? ಅಲ್ಲಿಗೆ ಏನಾಯ್ತು? ಮನೆಯಲ್ಲಿರುವ ಮೇನ್ ಸ್ವಿಚ್ ಅಲ್ಲಿ, ಮೇನ್ ಇದರಲ್ಲಿ ಕರೆಂಟ್ ಇದ್ರೆ ಮನೆಯಲ್ಲಿರುವ ಎಲ್ಲಾ ವಸ್ತುಗಳಲ್ಲಿ ಚಟುವಟಿಕೆ ಇದೆ. ಅಂದ್ರೆ ಮಿಕ್ಸಿನೂ ಕೆಲಸ ಮಾಡುತ್ತೆ, ವಾಷಿಂಗ್ ಮಿಷಿನ್ ಮಾಡುತ್ತೆ, ಫ್ರಿಜ್ಜು ಮಾಡುತ್ತೆ, ಕುಕ್ಕರ್, ಸ್ಟವ್ ಎಲ್ಲನೂ ಮಾಡುತ್ತೆ ಅಲ್ವೇ? ಅದಿಲ್ಲ ಅಂತಾದ್ರೆ ಯಾವುದು ಚೈತನ್ಯ ಇಲ್ಲ. ಈಗ ಸ್ಪಷ್ಟ ಆಗ್ತಾ ಇದೆ. ಚಿನ್ಮಯಿ ಅಂದ್ರೆ ಏನರ್ಥ ಆಯ್ತು? ವಿಶ್ವಾದ್ಯಂತದಲ್ಲಿರುವಂತ ಚೇತ ಅನ್ನುವುದೇನಿದೆ ಅಂದ್ರೆ ಈ ಜ್ಞಾನರೂಪ, ಕ್ರಿಯಾರೂಪ, ಇಚ್ಛಾರೂಪ ಆ ಚಟುವಟಿಕೆಗಳಿಗೆ ಅದು ಇದೆಯಲ್ಲ, ಅದು ಯಾರ್ದು? ಚೈತನ್ಯದ್ದು. ಆ ಚೈತನ್ಯ ಎಲ್ಲ ಯಾರ್ದು? ದೇವಿದು. ಆದ್ರಿಂದ ಅವಳನ್ನ ಚಿನ್ಮಯಿ ಅಂದ್ರೆ ಈಗ ದೇವಿಯ ಚಿನ್ಮಯಿತ್ವ ಎಲ್ಲಿ ಕಾಣಿಸ್ತಾ ಇದೆ? ನಮ್ಮೊಳಗೆ ಕಾಣಿಸ್ತಾ ಇದೆ. ನಮ್ಮಲ್ಲಿರುವಂಥ ಜ್ಞಾನ ರೂಪದಿಂದ, ನಮ್ಮಲ್ಲಿರುವ ಇಚ್ಛಾ ರೂಪದಿಂದ ನಾನಿವತ್ತು ಮಳೆ ಬಂದರೂ ಪರವಾಗಿಲ್ಲ, ನಾ ಕ್ಲಾಸ್ಗೆ ಹೋಗೇ ಹೋಗ್ಬೇಕು ಅಂದ್ರೆ ಆ ರೀತಿಯಾದ ಒಂದು ಇಚ್ಛೆ, ಅದಕ್ಕೆ ತಕ್ಕ ಜ್ಞಾನ, ಅದಕ್ಕೆ ತಕ್ಕ ಕ್ರಿಯೆ, ಇವೆಲ್ಲ ಎಲ್ಲಿಂದ ಬರ್ತಾ ಇದೆ? ನಮ್ಮೊಳಗಿದೆಯಲ್ಲ, ಅದು ಯಾರದು? ದೇವಿಯದು. ಹಾಗೆ ಮೂಗು ಗಂಧವನ್ನ ಗ್ರಹಿಸ್ತಾ ಇದೆ. ಆಹಾ, ಎಷ್ಟು ಒಳ್ಳೆ ಗಂಧ ಬರ್ತಾ ಇದೆ. ಇದು ಎಲ್ಲಿಂದ ಬರ್ತಾ ಇದೆ? ನಮ್ಮನೆಯಲ್ಲಿ ಮಲ್ಲಿಗೆ ಇಲ್ವಲ್ಲ ಅಂದ್ರೆ ಒಟ್ಟು ಇದನ್ನ ನಾವು ಯೋಚನೆ ಮಾಡ್ತಾ ಹೋಗುವಾಗ ಪ್ರತಿಯೊಂದು ಇಂದ್ರಿಯಗಳು ಗ್ರಹಿಸುವ, ನಾಲಿಗೆ ಗ್ರಹಿಸುವ ರಸ, ಮೂಗು ಗ್ರಹಿಸುವ ಗಂಧ, ಕಣ್ಣು ಗ್ರಹಿಸುವ ರೂಪ, ಇವುಗಳನ್ನೆಲ್ಲ ನಾವು ನೋಡ್ತಾ ಹೋದಾಗ ಅಲ್ಲೆಲ್ಲ ಏನು ಕಾಣ್ತಾ ಇದೆ? ದೇವಿಯ ಚಿನ್ಮಯಿತ್ವ ಕಾಣ್ತಾ ಇದೆ. ಇದು ನನ್ನಲ್ಲಿ ಮಾತ್ರ ಇದೆಯಾ? ಇಲ್ಲ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇದೆ. ಹಾಗೆ ಪಶು ಪಕ್ಷಿಗಳಲ್ಲೂ ಇದೆ. ಹಸು ಆಗ್ಲಿ
ಅಥವಾ ಒಂದು ನಾಯಿ ಆಗಲಿ ಒಂದು ಅನ್ನ ಹಾಕಿದ್ರೆ ಯಾವುದು ಬೇಡ, ಇಲ್ಲೊಂದು 4 ಸಕ್ಕರೆ ಕಾಳು ಬಿದ್ದಿದ್ರೆ ಎಲ್ಲೂ ಇರುವೆ ಕಾಣ್ತಿಲ್ಲ, 5 ನಿಮಿಷ ಬಿಡಿ, ಎಲ್ಲಿಂದ ಬರುತ್ತೆ? ಅದಕ್ಕೆ ಯಾರು ಅಂದ್ರೆ ಆ ಗ್ರಹಣ ಶಕ್ತಿ ಅದು ಚೈತನ್ಯ ತಾನೆ. ಆ ರೀತಿಯಾದ ಚಿನ್ಮಯಿತ್ವವನ್ನ ಯಾರು ಕೊಟ್ಟಿದ್ದು? ದೇವಿ. ಅದಕ್ಕೆ ಮೂಲ ಸ್ರೋತ, ಈಗ ನಾವು ಹೇಳಿದಂತೆ ಮೇನ್ ಸೋರ್ಸ್ ಯಾವುದು ಅಂತ ಕೇಳಿದರೆ ಅದು ದೇವಿ. ಆದ್ರಿಂದ ಅವಳನ್ನ ನಾವು ಏನಂತ ಭಾವಿಸಬೇಕು? ಚಿನ್ಮಯಿ. ಹೇಗೆ ಪಂಚಪ್ರೇತ ಪಂಚಬ್ರಹ್ಮದಲ್ಲೇ ಚೇತನ ನೋಡ್ಕೊಂಡು ಬಂದಿದ್ದೇವೆ, ಆ ಚೇತನ ಸ್ವರೂಪಿನೇ ಅವಳಾಗಿದ್ರಿಂದ ಮಯಟ್ ಅಂದ್ರೆ ಮಯ ಅನ್ನೋದೊಂದು ಪ್ರತ್ಯಯ. ಮಯಟ್ ಅಂದಾಗ ಒಂದು ಅಣುವಿನ ಜಾಗನೂ ಬಿಡದೆ ಅದಿದೆ ಅಂತ ಅರ್ಥ. ಹಾಗಾಗಿ ಅಣುವಿನೊಳಗಿರುವಂತ ಎಲ್ಲದರಲ್ಲಿ ಚೈತನ್ಯ ತುಂಬಿದೆಯಲ್ಲ, ಅದೇ ಚಿನ್ಮಯತ್ವ. ಆ ಚಿನ್ಮಯತ್ವಕ್ಕೆ ಉಳ್ಳವಳು ಯಾರು? ಅವಳು ಚಿನ್ಮಯಿ. ಹಾಗಾಗಿ ಅವಳು ಚಿನ್ಮಯಿ. ಅದನ್ನ ನಾವು ತಿಳ್ಕೊಳ್ಬೇಕಾದ್ರೆ ಈಗ ಅನ್ನಮಯ ಕೋಶದಲ್ಲಿ ನಾವು ಕಾಣ್ತಾ ಇದೆ. ಅನ್ನಮಯ ಅಂದ್ರೆ ಈ ಶರೀರ ನಮಗೆ ಕಾಣ್ತಾ ಇದೆ. ಶರೀರದಲ್ಲಿರುವಂತ ಕಣ್ಣು, ಕಿವಿ, ಮೂಗು ಇತ್ಯಾದಿಗಳ ಚಟುವಟಿಕೆ ಕಾಣಿಸ್ತಾ ಇದೆ. ಅದು ಎಲ್ಲಿಗೆ ಕೊನೆಯಾಗುತ್ತೆ? ನಮ್ಮ ಪ್ರಾಣಕ್ಕೆ ಕೊನೆಯಾಗುತ್ತೆ. ಅಂದ್ರೆ ನಮ್ಮ ಪ್ರಾಣ ಶಕ್ತಿ ಇಲ್ಲ ಅಂತಾದ್ರೆ ನನ್ನ ನಾಲಿಗೆಯಲ್ಲಿ ರುಚಿ ಗೊತ್ತಾಗಲ್ಲ, ನನ್ನ ಕಣ್ಣಿಗೆ ಪ್ರಾಣಶಕ್ತಿ ಇದೇ ಇಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಇವತ್ತು ನಾನು ಬೆಳಗಿಂದ ಊಟ ಮಾಡಿಲ್ಲ, ನೆನ್ನೆನೂ ಊಟ ಮಾಡಲಿಲ್ಲ, ಸಾಯಂಕಾಲಕ್ಕೆ ಏನಾಗಿರುತ್ತೆ? ಕಣ್ಣು ಮಂಜಾಗಿರುತ್ತೆ, ಕಣ್ಣಲ್ಲಿ ಗ್ರಹಿಸುವ ಶಕ್ತಿ ಕುಗ್ಗಿರುತ್ತೆ. ಅದರಿಂದ ನಮಗ್ ಗೊತ್ತಾಗುತ್ತೆ ಪ್ರಾಣಶಕ್ತಿಯಲ್ಲಿ ಬಲ ಇದ್ರೆ ಪ್ರಾಣಶಕ್ತಿ ಏನ್ ಮಾಡುತ್ತೆ? ಕಣ್ಣು, ಕಿವಿ, ಮೂಗುಗಳಲ್ಲಿ ಆ ಚೈತನ್ಯವನ್ನ ತುಂಬುತ್ತೆ. ಆದ್ರಿಂದ ಈಗ ಅನ್ನಮಯದ ಕೊನೆ ಎಲ್ಲಿದೆ? ಪ್ರಾಣದಲ್ಲಿದೆ. ಅಂದ್ರೆ ಪ್ರಾಣಶಕ್ತಿ ಅನ್ನಮಯಕ್ಕೆ ಶಕ್ತಿ ತುಂಬುತ್ತೆ. ಆದ್ರಿಂದ ಅಲ್ಲಿ ಅನ್ನಮಯದ ಪುಚ್ಛ ಅಂದ್ರೆ ಎಂಡ್ ಎಲ್ಲಾಗುತ್ತೆ? ಪ್ರಾಣಮಯದಲ್ಲಾಗುತ್ತೆ. ಹಾಗೆ ಪ್ರಾಣಮಯವನ್ನ ನಾವು ತಗೊಂಡ್ರೆ ಪ್ರಾಣಮಯದ್ದು ಎಲ್ಲಾಗುತ್ತೆ? ಮನೋಮಯಕ್ಕೆ ಎಂಡ್ ಆಗುತ್ತೆ. ಯಾಕೆ ಅಂದ್ರೆ ಮನಸ್ಸು ಈ ಪ್ರಾಣಶಕ್ತಿಯನ್ನ ನೀನ್ ಅಲ್ಲಿ ಹೋಗು, ಅಲ್ಲಿ ನಿನ್ನ ಸಿಟಿ ಇದೆ ಅಂತ ಮನಸ್ಸು ಹೇಳಬೇಕು, ಮನಸ್ಸಿಗೆ ಬುದ್ಧಿ ಹೇಳಬೇಕು. ಇವೆಲ್ಲಕ್ಕೆ ಯಾರು ಹೇಳೋದು? ದೇವಿ. ಆದ್ರಿಂದ ಅದನ್ನೇನ್ ಹೇಳ್ತಾರೆ ತೈತರಿಯ ಉಪನಿಷತ್ತಿನಲ್ಲಿ ಹೇಳುವಾಗ, ಬ್ರಹ್ಮಪುಚ್ಛಂ ಪ್ರತಿಷ್ಠಾ. ಅದೇ ಕೊನೆ. ಆ ಪುಚ್ಛ ಅಂದ್ರೆ ಬಾಲ ತುಟ್ಟ ತುದಿ, ಆ ಬ್ರಹ್ಮ ಅನ್ನೋದೇ ಕೊನೆ. ಆ ಬ್ರಹ್ಮದಿಂದ ಈ ಎಲ್ಲವೂ ಯಾವುದು? ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಅವೆಲ್ಲವೂ ಕೂಡ ಚೈತನ್ಯಮಯವಾಗಿ. ಅನ್ನಮಯ ಅನ್ನೋದು ಒಂದೇ ಅಲ್ಲ, ಅನ್ನಮಯ ಅನ್ನೋದು ಕೋಟಿ 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 ಗಣಿಕೆಗೆ ಸಿಗದಷ್ಟು ಚೈತನ್ಯ ರಾಶಿಗಳು. ಅಂದ್ರೆ ವಿಶ್ವಾಂಡ ಬ್ರಹ್ಮಾಂಡಗಳನ್ನು ತುಂಬಿಕೊಂಡಿರುವಂತ ಶರೀರಗಳಿದೆಯಲ್ಲ, ಗಿಡ ಮರಗಳು, ಮಣ್ಣು ಕಲ್ಲುಗಳಿಂದ ಹಿಡಿದು ಅಂಥ ಅನ್ನಮಯದ ಒಂದು ಆ ಚೈತನ್ಯ ರಾಶಿ ಇದೆಯಲ್ಲ, ಅದು ಅಲ್ಲಿಂದ ಕೊನೆಯಾಗುವಂಥ ಪ್ರಾಣ, ಇವನ್ನೆಲ್ಲ ನಾವು ಜೋಡಿಸಿಕೊಂಡಾಗ ಆ ಎಲ್ಲದರ ಒಂದು ಅಂತಿಮ ಘಟ್ಟ ಯಾವುದಪ್ಪ? ಕೊನೆ ಯಾವುದೋ? ಅದನ್ನ ಚಿನ್ಮಯಿ ಅಂತ ಕರೀತಾರೆ. ಸ್ಪಷ್ಟ ಆಯ್ತಾ? ಚಿನ್ಮಯಿ ಅಂತ ಶಬ್ದಕ್ಕೆ ಅರ್ಥ ಸಿಂಪಲ್ ಏನು? ಜ್ಞಾನಮಯಿ ಅಂದ್ರೆ ಜ್ಞಾನ ಸ್ವರೂಪಿಣಿ ಅಂತ. ಈ ಜ್ಞಾನ ಸ್ವರೂಪಿಣಿ ಅಂದಾಗ ಬರೀ ಒಂದು ಸೀಮೆ ಹಾಕದಾಗ ಅನ್ಸುತ್ತೆ. ಇದು ವಿಶ್ವಾಂಡ ಬ್ರಹ್ಮಾಂಡಗಳನ್ನ ತುಂಬಿರುವ, ಆ ವಿಶ್ವಾಂಡ ಬ್ರಹ್ಮಾಂಡಗಳಿಗೆ ಹಂಚಿ ತನ್ನೊಳಗೂ ಇಟ್ಕೊಂಡಿರುವಂಥ ಆ ಚೈತನ್ಯ ಶಕ್ತಿ. ಅದನ್ನ ನಾವು ಪರಿಭಾವಿಸಿಕೊಳ್ಳಕ್ಕೆ ಇಷ್ಟು ಕಷ್ಟಪಟ್ಟಿರೋದಷ್ಟೇ. ಅಂದ್ರೆ ನಮ್ಮೊಳಗಿರುವ ಚಿನ್ಮಯತ್ವವನ್ನ ವಿಶ್ವಾದ್ಯಂತಕ್ಕೆ ವ್ಯಾಪಿಸಿಕೊಂಡು ನಾವು ಅರ್ಥ ಮಾಡ್ಕೊಂಡ್ರೆ ಅದೆಂಥದು? ಚಿನ್ಮಯತ್ವ, ಚಿನ್ಮಯಿತ್ವ. ಅದನ್ನೇ ನಾವು ಅನೇಕ ಬಾರಿ ಹೇಳ್ಕೊಂಡಿರುವಂತೆ ಯಾಜ್ಞವಲ್ಕ್ಯರು ಮೈತ್ರೇಯಿಗೆ ಹೇಳುವಾಗ ಅಮ್ಮ ಅಂತ ಒಂದೊಂದನ್ನೇ ಹೇಳ್ತಾರೆ. ಯಾವುದಾದರೂ ಪ್ರಪಂಚದಲ್ಲಿ ಇಷ್ಟ ಅಂದ್ರೆ ಯಾಕೆ ಇಷ್ಟ, ಯಾರಿಗೆ ಇಷ್ಟ ಅನ್ನೋ ಪ್ರಶ್ನೆ. ನನಗೆ ಇಷ್ಟ, ನನಗೆ ಹಾಗೆ ನಿಮಗೆ, ಪ್ರತಿಯೊಂದು ಜೀವಕ್ಕೂ ಕೂಡ ಇಷ್ಟ ಅನ್ನೋದು ಯಾವುದರಿಂದ ಆಗುತ್ತೆ? ತನ್ನ ಒಂದು ಶರೀರಕ್ಕೆ ತನ್ನ ಒಂದು ಸಂಬಂಧ ಇದೆಯಲ್ಲ, ಅದಕ್ಕೆ ಪ್ರೀತಿಯನ್ನ ಉಂಟು ಮಾಡೋದು ಅಲ್ವಾ? ಆದ್ರಿಂದಲೇ ಆತ್ಮನಸ್ತು ಕಾಮಾಯ ಅನ್ನೋ ಶಬ್ದವನ್ನು ಅವರು ಹೇಳಿದ್ದಾರೆ. ಆತ್ಮ ಅನ್ನುವುದನ್ನ ಶರೀರದಿಂದ ಒಳಗೆ ನಾವು ಎಲ್ಲಿವರೆಗೂ ತಗೊಂಡು ಹೋಗ್ಬೋದು. ಆದ್ರಿಂದಲೇ ತೈತರಿಯ ಹೇಳುವಾಗ ಏತಮನ್ನಮಯಮಾನಂದ ಏತಮಯಮಾತ್ಮಾನಂ
ಏತಂ ಅನ್ನಮಯಮಾತ್ಮಾನಮುಪಸಂಕ್ರಮ್ಯ ಏತಂ ಪ್ರಾಣಮಯಮಾತ್ಮಾನಂ ಎಲ್ಲಕ್ಕೂ ಆತ್ಮ ಆತ್ಮ ಅನ್ನುತ್ತೆ. ಆ ಆತ್ಮ ಎಂಬುದು ವ್ಯಾಪ್ತಿ ಎಲ್ಲ ಕಡೆಗಿದೆ. ಆ ಎಲ್ಲ ಆತ್ಮಕ್ಕೆ ಇಷ್ಟ ಆಗಬೇಕು ಅಂದಾಗ ಬರೀ ನಾಲಿಗೆಗೆ ಅಲ್ಲ, ಬರೀ ಹೊಟ್ಟೆಗಲ್ಲ, ಬರೀ ಶರೀರಕ್ಕಲ್ಲ. ಹಾಗೆ ನೋಡ್ತಾ ನೋಡ್ತಾ ಒಳಗೆ ಬಂದ್ರೆ ಈಗ ಸ್ಪಷ್ಟ ಆಗ್ತಿದೆ ಅಲ್ವಾ. ಆದ್ರಿಂದ ಆ ಚಿನ್ಮಯಿತ್ವ ಅಂದಾಗ ಅನ್ನಮಯ ಅನ್ನುವುದು ಇಡೀ ವಿಶ್ವಾಂಡ ಬ್ರಹ್ಮಾಂಡಗಳಲ್ಲಿ ಕೋಟಿ 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 ಸಂಖ್ಯೆಯಲ್ಲಿದೆ. ಹಾಗೆ ಪ್ರಾಣಮಯ ಅನ್ನುವುದು, ವಿಜ್ಞಾನಮಯ ಅನ್ನುವುದು ನಮ್ಮ ಶರೀರಕ್ಕೆ ಸೀಮೆಯಾಗಿ ಚಿಕ್ಕದಿದ್ರು ಚಿನ್ಮಯಿತ್ವವನ್ನ ಸೀಮೆಯಿಂದ ತಿಳ್ಕೊಂಡು ಆ ಸೀಮೆಯಿಂದ ವ್ಯಾಪಕವಾಗಿ ನಾವು ತಿಳ್ಕೊಳ್ಳೋಕ್ಕೋಸ್ಕರ ಈ ಮಾತನ್ನ ಹೇಳ್ತಿದ್ದಾರೆ. ಹಾಗೆ ವ್ಯಾಪಕವಾಗಿ ತಿಳ್ಕೊಂಡ್ರೆ ಅದು ಬ್ರಹ್ಮ. ಬ್ರಹ್ಮ ಅಂದ್ರೆ ದೊಡ್ಡದು ತಾನೆ, ಬೃಹಿ ವಿಸ್ತಾರೆ, ದೊಡ್ಡದು. ವ್ಯಾಪಕವಾಗಿ ತಿಳ್ಕೊಂಡ್ರೆ ಬ್ರಹ್ಮ, ಶರೀರಕ್ಕೆ ಸೀಮೆಯಾಗಿ ತಿಳ್ಕೊಂಡ್ರೆ ನಾನು. ಎಷ್ಟು ಸಿಂಪಲ್. ನಾನು ನನ್ನದು ಅನ್ನೋದು ಏನು ಮಾಡುತ್ತೆ? ಬಾಧಾಕರವಾಗುತ್ತೆ, ಬಂಧಕರವಾಗುತ್ತೆ. ಆದರೆ ಬ್ರಹ್ಮಾಂಡಮಯವಾಗಿ ತಿಳ್ಕೊಂಡಾಗ ಅದೇನಾಗುತ್ತೆ? ಆನಂದಮಯವಾಗುತ್ತೆ, ಸಂತೋಷಕರವಾಗಿರುತ್ತೆ, ಶಾಂತಿ ನೆಮ್ಮದಿ ತೃಪ್ತಿಗಳನ್ನ ಕೊಡುವಂತದಾಗಿರುತ್ತೆ. ನನಗೆ ಹೇಗೆ ನನ್ನ ಶರೀರಕ್ಕೆ ಯಾವುದೋ ಇಷ್ಟನೋ ಯಾವುದೋ ಇಷ್ಟ ಇಲ್ವೋ, ಹಾಗೆ ಅವರಿಗೆ ಅವರ ಶರೀರಕ್ಕೆ ಇದು ಇಷ್ಟ ಇದು ಇಷ್ಟ ಇಲ್ಲ. ಹೀಗೆ ನಾವು ವಿಶ್ವಾಂಡದ ಇಚ್ಛೆ ಜ್ಞಾನ ಕ್ರಿಯೆಗಳನ್ನು ಅರ್ಥ ಮಾಡಿಕೊಂಡ್ರೆ ಅದನ್ನೇ ಏನಂತ ಕರೆಯೋದು? ಚಿನ್ಮಯಿತ್ವ. ಅದೇ ಪರಬ್ರಹ್ಮ ಸ್ವರೂಪ. ಈ ರೀತಿಯಾಗಿ ಆ ದೇವಿಯ ಪರಬ್ರಹ್ಮ ಸ್ವರೂಪವನ್ನ ಹೇಳ್ತಾ ಇದ್ದಾರೆ. ಆದ್ರಿಂದ ತಾಯಿಯ ಒಂದು ವಿಷಯದಲ್ಲಿ ಹೇಳುವಾಗ ಅವಳ ಚಿನ್ಮಯಿತ್ವ ಅನ್ನುವುದನ್ನ ಹೇಳೋದಕ್ಕೆ ಯಾದೃಚ್ಛಿಕಂ ಸಂಲಪಿತಂ. ಅಮ್ಮ, ನೀನು ಆಕಸ್ಮಿಕವಾಗಿ ಏನಾದ್ರೂ ಮಾತಾಡ್ಬಿಡ್ತೀಯ. ಈಗ ನಾವು ಮಾತಾಡ್ತಾ ಇದ್ದೇವಲ್ಲ, ಆ ಮಾತುಗಳಿಗೆ ತಾಯಿಯ ಮಾತು ಯಾವುದು? ಯಾದೃಚ್ಛಿಕಂ ಸಂಲಪಿತಂ ತ್ರಯೀತೆ. ನೀನು ಆಕಸ್ಮಿಕವಾಗಿ ಬಾಯಿ ತೆರೆದ್ಯಾ, ಅದೇ ವೇದ ವಿದ್ಯೆ, ಅದೇ 3 ಋಗ್ಯಜುಸ್ಸಾಮಗಳು. ನೀನು ಆಕಸ್ಮಿಕವಾಗಿ ಕಣ್ಣೋಟವನ್ನ ಯಾರ ಮೇಲಾದ್ರೂ ಹರಿಸಿದ್ಯಾ? ತ್ವದಕ್ಷ್ಣೋಹೋ ಅಣುಹು, ನಿನ್ನ ಕಣ್ಣಿನ ಅಣು ಯಾರು? ಅಂಶುಮಾಲಿ, ಸೂರ್ಯ. ಸೂರ್ಯ ಹೇಗಿದ್ದಾನೆ? ಆದ್ರೆ ಅದು ನಿನ್ನ ಕಣ್ಣಿನ ಅಣು ಮಾತ್ರ. ಅಂದ್ರೆ ಚಿನ್ಮಯಿತ್ವನ ಕಲ್ಪನೆ ಮಾಡಿಕೊಳ್ಳಿ, ಆ ಬೃಹತ್ ಚಿನ್ಮಯಿತ್ವವನ್ನ. ನಿನ್ನ ಕಣ್ಣಿನ ಅಣು, ಕಣ್ಣಿನ ಅಣು ಎಂಬುದು ಅಂಶುಮಾಲಿ. ಇನ್ನು ನಿನ್ನ ಬಿಂಬಾಧರ ಇದೆಯಲ್ಲ, ನಿನ್ನ ಮಂದಸ್ಮಿತ, ತವೈವ ಮಂದಸ್ಮಿತಂ ಬಿಂದುಹು, ನಿನ್ನ ಮುಗುಳ್ನಗೆಯ ಒಂದು ಹನಿ ಯಾವುದದು? ಇಂದುಹು. ತವೈವ ಮಂದಸ್ಮಿತ ಬಿಂದುಹು ಇಂದುಹು. ಹೀಗೆ ಅಂದ್ರೆ ದೇವಿಯ ಆ ಚಿನ್ಮಯಿತ್ವ ಇಂದ್ರ, ಇದು ಸೂರ್ಯ ಚಂದ್ರರಿಂದ ಹಿಡಿದು ಎಲ್ಲ ಕಡೆಯಲ್ಲಿ ವ್ಯಾಪಿಸಿರುವ ಒಂದು ಶಕ್ತಿಯಾಗಿದೆ, ವೇದವಾಂಗ್ಮಯವಾಗಿದೆ, ಎಲ್ಲವೂ ಕೂಡ ಆಗಿದೆ ಅನ್ನುವುದನ್ನ ಪರಿಭಾವಿಸಿಕೊಂಡು ಈಗ ಮುಂದಿನ ನಾಮ ಚಿನ್ಮಯಿ ಪರಮಾನಂದ. ಈ ಚಿನ್ಮಯಿ ಜ್ಞಾನವನ್ನ ಅಂದ್ರೆ ಅದನ್ನೇ ಈಗಲೇ ನಾವು ಹೇಳಿಕೊಂಡಿದ್ದು. ಯಾವುದನ್ನ ಅರ್ಥ ನಾನು ನನ್ನದು ಅನ್ಕೊಂಡಾಗ ಶರೀರದಲ್ಲಿರುವಂತಹ ಚಿನ್ಮಯಿತ್ವವನ್ನ ಭಾವಿಸಿಕೊಂಡು, ಆ ಶರೀರದ ಚಿನ್ಮಯಿತ್ವನ ಭಾವಿಸಿಕೊಂಡು ಸೀಮೆ ಹಾಕಿದ್ರೆ ಅದು ಬಾಧೆ, ಬಂಧ. ಯಾಕೆ ಅಂದ್ರೆ ಅದು ಸಿಕ್ಕಬಹುದು, ಸಿಕ್ಕದೆ ಇರಬಹುದು, ಸಿಕ್ಕಿದ್ದು ಚೆನ್ನಾಗಿರ್ಬಹುದು, ಚೆನ್ನಾಗಿಲ್ಲದೆ ಇರಬಹುದು. ಚೆನ್ನಾಗಿದ್ರೆ ಆನಂದ ಕೊಡುತ್ತೆ, ಆನಂದ ಕೊಡ್ತಾ ಇದ್ದಿದ್ದು ಇದಕ್ಕೆ ಇದ್ದಕ್ಕಿದ್ದಂತೆ ರಾಂಗ್ ಹೊಡೆದು ಬಿಟ್ರೆ ದುಃಖನೂ ಕೊಡುತ್ತೆ. ಆದರೆ ಈ ಶರೀರ ಸೀಮೆಯನ್ನ ಬಿಟ್ಟು ಈ ಸೀಮೆ ಆ ಸೀಮೆಗಳನ್ನ ಭೇದಿಸ್ತಾ ಹೋದ್ರೆ ಹೇಗೆ? ಅದಕ್ಕೆ ಶ್ರೀರಾಮಕೃಷ್ಣರು ಒಂದು ಉದಾಹರಣೆಯನ್ನ ಕೊಡ್ತಾರೆ. ಒಂದು ರೂಮ್ ಒಳಗೆ ಒಬ್ಬನ್ನ ಕೂಡ್ ಹಾಕಿರ್ತಾರೆ ಅಂತ ಇಟ್ಕೊಳ್ಳೋಣ. ಆ ಕೂಡ್ ಹಾಕಿದ್ರೆ ಆ ರೂಮ್ ಒಳಗೆ ಒಂದು ಸಣ್ಣ, ಈ ಬಾಗಿಲೊಳಗೆ ಒಂದು ಸಣ್ಣ ಕಿಂಡಿ, ಸಣ್ಣ ಅಂದ್ರೆ ಸಾಸಿವೆ ಕಾಳಿನಷ್ಟೇ, ಆ ಕಿಂಡಿಲ್ಲೂ ಕಾಣುತ್ತೆ. ನೀವು ಗಮನಿಸಿದ್ರೆ ಕಿಂಡಿಲಿ ಕಣ್ಣಿಟ್ರೆ ಸಣ್ಣ ಕಿಂಡಿ ಇದ್ರೂ ಕಾಣುತ್ತೆ. ಎಷ್ಟು ಕಾಣುತ್ತೆ? ಆ ಕಿಂಡಿಯಲ್ಲಿ ಏನು ಕಾಣಬಹುದೋ ಅಷ್ಟು ಕಾಣುತ್ತೆ ಅಲ್ವಾ? ಅವನಿಗೆ ಕಿಂಡಿಲಿ ಕಾಣಕ್ ಶುರುವಾಯ್ತಲ್ಲ, ಆಚೆ ಕಡೆಯಲ್ಲಿ ಏನೋ ಇದೆ ಅಂತ. ಅವನೇನ್ ಮಾಡ್ದ? ಆ ಕಿಂಡಿನ ಏನಾದ್ರೂ ಮಾಡಿ ದೊಡ್ಡದು ಮಾಡೋಣ ಅಂತ ಚುಚ್ಚಿ ಚುಚ್ಚಿ ನೋಡ್ತಾ ಬಂದ. ದೊಡ್ಡದು ಮಾಡಿದಾಗ ಏನಾಯ್ತು? ಸ್ವಲ್ಪ ಒಂದು ಬೇಳೆ ಕಾಳಷ್ಟು ದೊಡ್ಡದಾಯ್ತು. ಆಗ ಏನ್ ಕಾಣ್ತು? ದೊಡ್ಡದು ಕಾಣ್ತಾ ಬಂತು, ದೊಡ್ಡ ದೊಡ್ಡ ವಸ್ತುಗಳು. ಹಾಗೆ ಆ ಕಿಂಡಿ ದೊಡ್ಡದು ಮಾಡ್ತಾ ಅವನಿಗೆ ಏನ್ ಕಾಣ್ತು? ಆನೇನೂ ಕಾಣುತ್ತೆ, ಒಂಟೇನೂ ಕಾಣುತ್ತೆ, ಎಲ್ಲ ಕಾಣುತ್ತೆ. ಆ ದೊಡ್ಡದು ಮಾಡಿದ ಎಲ್ಲ ತೆರೆದು ಬಿಟ್ರೆ ಏನ್ ಕಾಣುತ್ತೆ? ಎಲ್ಲ ಕಾಣುತ್ತೆ. ಇದು ಕಾಣುತ್ತೆ, ಇದು ಕಾಣಲ್ಲ ಅಂತ ಇಲ್ವಲ್ಲ. ಎಲ್ಲಿಯವರೆಗೆ
ಬಾಧೆಗಳಿದೆ, ಪರದೆಗಳಿದೆ, ಅಲ್ಲಿಯವರೆಗೆ ಸೀಮೆಯ ನೋಟ ಇದೆ, ಸೀಮೆಯ ಅನುಭವ ಇದೆ. ಅಂದ್ರೆ ಬರೀ ಶರೀರಕ್ಕೆ ಮಾತ್ರ ಸೀಮಿತವಾದ ಅನುಭವ, ಆನಂದ ಇದೆ. ಆ ಶರೀರದ ಸೀಮೆಯನ್ನ ನಾವು ಬಿಚ್ಚುತ್ತಾ ನನ್ನ ಶರೀರದಂತೆ ಆ ಶರೀರ, ನನ್ನ ಶರೀರದಲ್ಲಿ ಕಣ್ಣು ಮಾಡುವ ಕೆಲಸವನ್ನ ಆ ಶರೀರದಲ್ಲೂ ಕಣ್ಣು ಮಾಡುತ್ತೆ, ನನ್ನ ಶರೀರದಲ್ಲಿ ಕೈ ಮಾಡುವ ಕೆಲಸವನ್ನ ಅಲ್ಲಿ, ಅದನ್ನ ನಾವು ವಿಭಜಿಸ್ತಾ ಹೋದಂತೆ ನನ್ನಂತೆ ತಗೊಳ್ತಾ ಬಂದಾಗ ಅದು ಆನಂದ ಏನಾಗುತ್ತೆ, ಸೀಮೆಯನ್ನ ಬಿಚ್ಚಿ ದೊಡ್ಡದಾಗುತ್ತಾ ಇಡೀ ವಿಶ್ವಾಂಡದ ಆನಂದ ನನ್ನ ಆನಂದ ಆಗತ್ತೆ. ಕೇವಲ ಸೀಮಿತ ಆನಂದ ನನ್ನದಾಗಲ್ಲ. ವಿಶ್ವಾಂಡ ಬ್ರಹ್ಮಾಂಡ ಅದನ್ನೇನಂತಾರೆ, ಅದೇ ಪರಮಾನಂದ. ಆದ್ರಿಂದ ಯಾವ ತಾಯಿಯ ಚಿನ್ಮಯಿತ್ವವನ್ನ ನಮ್ಮ ಕಣ್ಣು, ನಮ್ಮ ಕಿವಿ, ನಮ್ಮ ಮೂಗು, ಮೊದಲು ಅದು ಯಾತಕ್ಕೆಂದ್ರೆ ನಮಗದು ಕಾಣ್ತಿದೆ, ನಮಗದು ಅನುಭವಕ್ಕಿದೆ, ಅನುಭವದಲ್ಲಿರೋದಂತಾನೆ ಎಸ್ ಅನ್ನತ್ತೆ, ಇಲ್ಲಿ ಬೇರೆದನ್ನೇ ಎಸ್ ಅನ್ನಲ್ಲ. ಅದಕ್ಕೋಸ್ಕರ ಮೊದಲು ಅದನ್ನ ನೋಡ್ಕೊಳ್ತಾ ಅದರಿಂದ ಒಳಗೆ ಅಥವಾ ಅದರಿಂದ ಹೊರಗೆ ವಿಸ್ತಾರ ಆಗುತ್ತಾ ಬಂದಾಗ ಆ ವಿಶ್ವಾಂಡ ಬ್ರಹ್ಮಾಂಡವಾಗಿ ವ್ಯಾಪಕವಾಗಿರುವಂಥ ಆ ಚಿನ್ಮಯಿತ್ವವನ್ನ ನಾವು ಅನುಭವಕ್ಕೆ ತಂದುಕೊಂಡ್ರೆ ನಮಗೇನ್ ದೊರಕುತ್ತೆ, ಪರಮಾನಂದ ಅನ್ನೋದು ದೊರಕುತ್ತೆ. ಯಾವುದು ಲಾಭ ಇಲ್ಲದೆ ಇದ್ರೆ ಯಾರು ನಮ್ಗೆ ಕೆಲಸ ಮಾಡಕ್ ಇಷ್ಟಪಡ್ತಾರೆ, ಹೋಗ್ರಿ ಅಂತಾರೆ. ಆದ್ರಿಂದ ಈಗ ಆನಂದ ಸಿಕ್ಕತ್ತೆ ಅಂದ್ರೆ ಹಾಗಾದ್ರೆ ಮಾಡ್ತೀನಿ ಅಂತಾರೆ. ಆ ರೀತಿ ಈಗ ಚಿನ್ಮಯಿತ್ವವನ್ನ, ನಿನ್ನ ಶರೀರದಲ್ಲಿ ಕಂಡಂಥ ಚಿನ್ಮಯಿತ್ವವನ್ನ ನೀನು ವಿಸ್ತಾರಗೊಳಿಸ್ತಾ ಹೋಗು. ನಿನ್ನ ಆನಂದ ದೊಡ್ಡದಾಗ್ತಾ ಹೋಗುತ್ತೆ. ನಿನ್ನ ಆನಂದದ ಸೀಮೆ ದೊಡ್ಡದಾದಷ್ಟು ನೀನು ಪರಮಾನಂದದ ಅನುಭೂತಿಯನ್ನ ಹೊಂದೋಕ್ ಅವಕಾಶ ಆಗುತ್ತೆ. ಆದ್ರಿಂದ ಸುಖಂ ಆತ್ಯಂತಿಕಂ ಭಗವದ್ಗೀತೆಯಲ್ಲಿ ಹೇಳುವಾಗ ಎತ್ತತ್ ಬುದ್ಧಿಗ್ರಾಹ್ಯಂ, ಬುದ್ಧಿಯಿಂದ ನಾವು ಗ್ರಹಿಸುವಂತಹ ಸುಖ, ಅವೆಲ್ಲ ಏನಾಗಿದೆ, ಅದು ಮತ್ತೆ ಇಂದ್ರಿಯಗಳಿಂದ ನಾವು ಗ್ರಹಿಸುವ ಸುಖ. ಈಗ ನಾಲಿಗೆಯಿಂದ ಆಸ್ವಾದನೆ ಮಾಡೋದು, ಕಣ್ಣಿಂದ ನೋಡೋದು, ಅದನ್ನ ತಾನೇ ನಚಿಕೇತ ಹೇಳ್ದ, ನಿನಗೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂದ್ರೆ ಸರ್ವೇಂದ್ರಿಯಾಣಾಂ ಜರಯಂತಿ ತೇಜಃ, ಎಲ್ಲ ಇಂದ್ರಿಯಗಳ ತೇಜಸ್ಸು ಕುಗ್ಗಿಸುತ್ತೆ ಅಷ್ಟೇ. ತಿಂದು 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 ನಾಲಿಗೆಯ ರಸ ಹೋಗುತ್ತೆ. ನೀನು ಉಪ್ಪೇ ಹಾಕಿಲ್ಲ ಅಂತೀವಿ, ಬೇಕಾದಷ್ಟು ಉಪ್ಪು ಹಾಕಿದ್ದೀನಿ, ನಿನ್ನ ನಾಲಿಗೆ ಸತ್ತೋಗಿದೆ ಅಂತ ಹೇಳ್ತಾರೆ ಅಲ್ವೇ. ಅಂದ್ರೆ ಹಾಗೆ ಎಲ್ಲ ಹಾಕಿರ್ತಾರೆ. ನಮ್ಗೇನಾಗಿರುತ್ತೆ, ತಿಂದು 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 ತೃಷ್ಣಾನ ಜೀರ್ಣ ವಯಮೇವ ಜೀರ್ಣ ಅನ್ನುವಂತೆ ನೋಡಿ ನೋಡಿ ಕಣ್ಣಿನಲ್ಲಿ ಶಕ್ತಿ ಹೋಯಿತು. ಅದನ್ನೇ ಅವನು ಸರ್ವೇಂದ್ರಿಯಾಣಾಂ ಜರಯಂತಿ ತೇಜಃ, ಆ ಇಂದ್ರಿಯಗಳ ತೇಜಸ್ಸು ಕುಗ್ಗೋಗುತ್ತೆ, ಅದು ಗ್ರಹಣ ಶಕ್ತಿ ಹೋಗುತ್ತೆ. ಹಾಗೆ ಆದಾಗ ಏನಾಗುತ್ತೆ, ಆನಂದನೂ ಕುಗ್ಗುತ್ತೆ. ನನ್ಗೆ ಉಪ್ಪು ಹಾಕು ಅಂದ್ರೆ ಉಪ್ಪು ಹಾಕಲ್ಲ, ಅವ್ರು ನೋಡು ಚೆನ್ನಾಗಿ ಊಟ ಮಾಡ್ಕೊಳ್ತಾ ಇದ್ದಾರೆ ಅಂತ ನಮಗ್ ದುಃಖ ಆಗುತ್ತೆ. ಆದ್ರೆ ಅಯ್ಯೋ ಅದಕ್ಕೆ ಉಪ್ಪು ಸುರಿದಿದ್ದೀನಿ, ಜಾಸ್ತಿ ಉಪ್ಪು ಹಾಕ್ಬೇಡ ಅಂತ ಡಾಕ್ಟರ್ ಬೇರೆ ಹೇಳಿರ್ತಾರೆ. ಆದ್ರಿಂದ ನಾವು ಮೊದಲೇ ಉಪ್ಪು ಹಾಕಿದೀವಿ ಅಡಿಗೆನಲ್ಲಿ, ಅವ್ರ ನಾಲಿಗೆಯಲ್ಲಿ ರುಚಿ ತಪ್ಪಿರೋದ್ರಿಂದ ಇನ್ನೂ ಉಪ್ಪು ಹಾಕು ಅಂದ್ರೆ ಉಪ್ಪು ಹಾಕದೇ ಇದ್ರೆ ಅವ್ರಿಗೆ ಬೇಜಾರಾದ್ರೆ ಆಗ ಇವ್ರಿಗೆ ದುಃಖ ಏನಿದೆ, ನೋಡೋರೆಲ್ಲ ಆನಂದವಾಗಿ ಊಟ ಮಾಡ್ತಾರೆ, ನನಗೆ ಸಪ್ಪೆ ಊಟ ಮಾಡಿಸ್ತಾ ಇದ್ದಾರೆ ಅನ್ನುವಂಥ ದುಃಖ ಅನ್ಸುತ್ತೆ. ಆದ್ರೆ ಅಲ್ಲ, ಉಪ್ಪಿದೆ, ಯಾಕೆ ನನ್ನ ನಾಲಿಗೆ ಗ್ರಹಿಸ್ತಾ ಇಲ್ಲ. ಹಾಗೆ ಆ ಆನಂದವನ್ನ ನಾವು ಗ್ರಹಿಸಿಕೊಳ್ಬೇಕಾದ್ರೆ ಅದು ಇಂದ್ರಿಯಗಳ ಆನಂದ ಆದ್ರೆ ಕುಗ್ಗೋಗುತ್ತೆ, ನಿಂತೋಗುತ್ತೆ. ಅದನ್ನ ಗೀತಾಚಾರ್ಯ ಹೇಳ್ತಿರೋದೇನು, ಅತೀಂದ್ರಿಯ ಆದಾಗ, ಅದು ಬುದ್ಧಿಯ ನೆಲೆಯನ್ನ ಮೀರಿ ನಿಂತಾಗ ಆಗ ಅದೇನಾಗುತ್ತೆ, ಆತ್ಯಂತಿಕ ಸುಖ ಅನ್ನಿಸ್ಕೊಳ್ಳುತ್ತೆ. ಅದನ್ನೇ ಪರಮಾನಂದ ಎಂಬುದಾಗಿ ಹೇಳ್ತಾರೆ. ಆದ್ರಿಂದ ಸುಖಮಾತ್ಯಂತಿಕಂ ಎತ್ತತ್ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ, ಇಂದ್ರಿಯಗಳಿಗೂ ಮೀರಿದಂಥ ಒಂದು ಆನಂದ ಎಂಬುದೇನಿದೆ ಅದನ್ನು ಪಡೆದ ಮೇಲೆ ಎಲ್ಲಬ್ಧ್ವಾ, ಅದನ್ನು ಪಡ್ಕೊಂಡ್ಮೇಲೆ ನಾಪರಂ ಲಾಭಂ, ಇನ್ನೊಂದು ಲಾಭ ಬೇಕು ಅಂತ ಮನ್ಯತೆ ಇಷ್ಟನೇ ಇಲ್ಲ. ಯಾಕೆಂದ್ರೆ ಇನ್ನೊಂದು ಲಾಭ ಇಲ್ವೇ ಇಲ್ಲ. ಅದಕ್ಕೆ ನೋಡಿ, ಪ್ರಹ್ಲಾದ ನರಸಿಂಹನನ್ನ ಕಂಡಾದ ಮೇಲೆ ಬೇರೆಯವರೆಲ್ಲ ಗಡಗಡಗಡ ನಡುಗ್ತಾ ಇದ್ದಾರೆ. ನರಸಿಂಹನ ಉಗ್ರ ರೂಪ ನೋಡಿ, ಅವನ ರೂಪವನ್ನ ನಾವು ಭಾಗವತದಲ್ಲಿ ಎಲ್ಲ ವರ್ಣನೆ ನೋಡ್ತೇವಲ್ಲ, ಏನು ಕೇಸರಗಳೆಲ್ಲ ಹರಡಿಬಿಟ್ಟಿದೆ, ಆಕಾಶದವರೆಗೆ ವ್ಯಾಪಿಸಿಕೊಂಡ್ಬಿಟ್ಟಿದೆ. ಕೇಸರಗಳ ಮೇಲೆ ಇವನು ಸೀಳಿದ್ನಲ್ಲ, ಆ ಸೀಳಿದ ರಕ್ತ ಹರಡಿಕೊಂಡಿದೆ ಕೇಸರಗಳ ತುದಿಯಲ್ಲೆಲ್ಲ. ಮತ್ತೆ ಅವನ ಶರೀರದಿಂದ ಬಂದ ಮಾಂಸದ ತುಂಡುಗಳೆಲ್ಲ ಕಚ್ಕೊಂಡಿದೆ ಅಲ್ಲಿ. ಮತ್ತೆ ಇವನು ಉಗ್ರನಾಗಿದ್ದಾನೆ, ಕಣ್ಣು ಗಿರಿಗಿರಿ ತಿರುಗಿಸ್ತಿದ್ದಾನೆ, ಉಗುರೆಲ್ಲ ಹೀಗಿಟ್ಕೊಂಡಿದ್ದಾನೆ. ನೋಡಿದಾಗ ಎಲ್ಲರಿಗೆ, ಬ್ರಹ್ಮನಿಗೆ ಬೇರೆಯವರಿಗೆ ಕೂಡ,
ಅಂದ್ರೆ ಸ್ವಯಂ ಲಕ್ಷ್ಮಿಗೆ ಭಯ ಆಗಿದೆ. ಆದ್ರೆ ಪುಟಾಣಿ ಪ್ರಹ್ಲಾದನಿಗೆ ಭಯ ಇಲ್ಲ. ಆನಂದದಿಂದನೇ ನೋಡ್ತಾ ಇದ್ದಾನೆ, ಅವನನ್ನ ಆನಂದದಿಂದ ಗಮನಿಸ್ತಾ ಇದ್ದಾನೆ. ಯಾಕೆ ಅಂದ್ರೆ ಅವನ ಬೌದ್ಧಿಕವಾದ ನೆಲೆಯಲ್ಲಿ ಇರುವುದು ಪರಬ್ರಹ್ಮದ ಪರಾತತ್ವ ಸ್ವರೂಪ. ಅದರ ಕ್ರೌರ್ಯ ಅವನಿಗೆ ಕಾಣ್ತಿಲ್ಲ. ಅದರಲ್ಲಿ ಕಾಣ್ತಿರೋದು ಮಾಧುರ್ಯ, ಅದರಲ್ಲಿ ಕಾಣ್ತಿರುವುದು ಮಾರ್ಧವ, ಮೃದುಭಾವ. ಆದ್ರಿಂದ ಅವನಿಗೆ ಅದು ಬಾಧೆ ಕೊಡ್ತಾ ಇಲ್ಲ. ಕೊನೆಗೆ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಸ್ತೋತ್ರಗಳು ಮಾಡಿ ಅವನನ್ನ ಶಮನಗೊಳಿಸೋದಕ್ಕೆ ಎಲ್ಲರೂ ಮಾಡ್ತಾರೆ, ಒಬ್ಬಿಬ್ಬರಲ್ಲ. ಏನು ಪಿತೃದೇವತೆಗಳು ಮಾಡ್ತಾರೆ, ದಕ್ಷಾದಿಗಳು ಮಾಡ್ತಾರೆ, ಪ್ರಜಾಪತಿಗಳು ಮಾಡ್ತಾರೆ, ಸ್ತೋತ್ರ ಇದೆ ಭಾಗವತದಲ್ಲಿ. ಹಾಗ ಅಷ್ಟೂ ರಾಶಿ ಜನ ಭಯದಿಂದ ತಲ್ಲಣಿಸ್ತಾ ಸ್ತೋತ್ರ ಮಾಡ್ತಾರೆ. ಪ್ರಹ್ಲಾದ ಏನೂ ಇಲ್ಲ. ಕೊನೆಗೆ ಪ್ರಹ್ಲಾದನನ್ನ ನಿನಗೆ ವರ ಕೊಡ್ತೀನಿ ತಗೊಳಪ್ಪ ಅಂದ್ರೆ, ಇಷ್ಟು ಅದ್ಭುತವಾದದ್ದನ್ನ ನೀನು ಕೊಟ್ಟಾದ್ಮೇಲೆ ಇನ್ನೇನು ವರ ಬೇಕು? ನೀನೇ ನನ್ನ ಹತ್ರ ಬಂದ ಮೇಲೆ ಇನ್ನೇನು ಬೇಕಿದೆ? ಎಲ್ಲಬ್ಧ್ವಾ ನಾಪರಂ ಲಾಭಂ ಮನ್ಯತೆ. ನೀನು ದೊರಕು ಬಿಟ್ಟ ಮೇಲೆ ಇನ್ನೇನು ಕೇಳಕ್ಕೆ ಏನು ಇಲ್ವೇ ಇಲ್ಲ, ಎಲ್ಲ ನೀನೆ. ಯಾಕೆಂದ್ರೆ ಎಂಥೆಂಥ ವಿಪತ್ತಿನಲ್ಲಿ ನೀನು ಪಾರು ಮಾಡಿದೆ, ಸಮುದ್ರದಲ್ಲಿ ಪಾರು ಮಾಡಿದೆ, ಬೆಟ್ಟದಲ್ಲಿ ಪಾರು ಮಾಡಿದೆ, ಹಾವಿನಿಂದ ಎಲ್ಲ ರೀತಿಯನ್ನ ನೀನೇ ತೋರಿಸ್ಕೊಂಡ ಮೇಲೆ, ಅಂದ್ರೆ ಬೆಟ್ಟದ ರೂಪ ನೀನೇ, ಹಾವಿನ ರೂಪ ನೀನೇ, ಅಗ್ನಿಯ ರೂಪ ನೀನೇ, ಸಮುದ್ರದ ರೂಪ ನೀನೇ. ಆದ್ರಿಂದಲೇ ನಾನು ಬಿದ್ದ ತಕ್ಷಣ ನೀನು ಹೂವಿನ ತರ ಎತ್ತು ಬಿಟ್ಟೆ ನನ್ನ. ಅದರಿಂದ ನನಗೆ ಗೊತ್ತಾಗಿದೆ ಆ ಎಲ್ಲ ಚಿನ್ಮಯತ್ವವು ನೀನೇ ಅಂತ ಆದ್ಮೇಲೆ ಆ ಎಲ್ಲವನ್ನೂ ನನ್ನ ವಶ ಆಗಿದೆ ಈಗ. ಅಂದ್ರೆ ಸಮುದ್ರವು ನನ್ನ ವಶ, ಯಾವ ಕ್ರೂರ ಜಂತುಗಳಿದೆಯೋ ಅವೆಲ್ಲವೂ ಎಲ್ಲವೂ ನನ್ನ ವಶ ಆಗಿದೆ. ಆ ಎಲ್ಲದರ ಆನಂದ ನಾನು ಪಡ್ಕೊಂಡಿದ್ದೇನೆ. ಆದ್ದರಿಂದ ನನಗೆ ಇದಕ್ಕಿಂತ ಆನಂದ ಇನ್ನೇನು ಬೇಕು? ಆ ಪರಮಾನಂದ ರೂಪಿಯಾದ ನಿನ್ನನ್ನು ನಾನು ಪಡೆದ ಮೇಲೆ, ಲೋಕದಲ್ಲಿ ನಾವು ಬಯಸೋದೇ ಆನಂದ ತಾನೆ, ಎರಡನ್ನ, ಸಂತೋಷ ನೆಮ್ಮದಿ. ಆ ಸಂತೋಷ ನೆಮ್ಮದಿ ಅನ್ನುವುದಕ್ಕೆ ಮೂಲ ಸ್ರೋತ ಯಾವುದು? ಪರಮಾನಂದ, ಪರಮಾತ್ಮ. ಆ ಪರಮಾತ್ಮನೇ ಕೈಯಲ್ಲಿ ಇದ್ದು ಬಿಟ್ಟ ಮೇಲೆ ಪ್ರಹ್ಲಾದನಿಗೆ ಆದ್ರಿಂದನೇ ಅವನಿಗೇನು ಅನ್ನಿಸ್ತಿಲ್ಲ, ಎಲ್ಲ ಆನಂದಮಯವಾಗಿ ಕಾಣ್ತಾ ಇದೆ. ಇವರೆಲ್ಲ ಗಾಬರಿಯಾಗಿದ್ರು ಅವನು ಆನಂದ ರೂಪದಲ್ಲಿ ಅದನ್ನ ನೋಡ್ತಾ ಇದ್ದಾನೆ. ಆದ್ರಿಂದಲೇ ವರ ಕೇಳು ಮಗು ಅಂದ್ರೆ ನನ್ಗೇನ್ ಕೇಳೋಕ್ ವಿಷಯನೇ ಇಲ್ಲ. ಅದೇ ನೋಡಿ ಧ್ರುವನು ಹಾಗೆ ಅಲ್ವಾ. ಧ್ರುವ ಏನ್ ಮಾಡ್ದ? ಹೋದಾಗ ಅವನು ರಾಜ್ಯ ಕೇಳ್ತೀನಿ ಅಂತೆ ಹೋಗಿದ್ದು. ರಾಜ್ಯನೂ ಅಲ್ಲ, ನಮ್ಮ ಅಪ್ಪನ ಮಡ್ಲಲ್ಲಿ ಸ್ಥಾನ ಅಂತ ಅವನು ಹೊರಟಿದ್ದು. ಮನೆಯಿಂದ ಹೊರಡ್ಬೇಕಾದ್ರೆ ನಿಮ್ಮ ಅಪ್ಪನ ಮಡ್ಲಲ್ಲಿ ನೀನು ಕೂತ್ಕೋಬೇಕಾದ್ರೆ ನೀನು ದೇವರ ಹತ್ರ ಕೇಳ್ಕೊಂಡು ನನ್ನ ಹೊಟ್ಟೆಲ್ ಬರ್ಬೇಕು ಅಂತ ಅಂದ್ಲಲ್ಲ ಸುನೀತಿ, ಇವಳು ಸುರುಚಿ. ಆದ್ರಿಂದ ಇವನು ಹೊರಟಿದ್ದು, ಕೇಳಕ್ ಹೊರಟಿದ್ದ ಅಷ್ಟಕ್ಕೆ. ಆದರೆ ಅಲ್ಲಿ ಹೋಗಿ ಪರಮಾತ್ಮನನ್ನ ಕಂಡ ಮೇಲೆ ಅವನಿಗೆ ಏನು ಬೇಕಾಗಲಿಲ್ಲ. ಪರಮಾನಂದವನ್ನ ಪಡೆದು ಬಿಟ್ಟ ಮೇಲೆ ಇನ್ಯಾವ ಆನಂದ ಬೇಕು? ಇನ್ಯಾವ ಆನಂದ ತಗೊಂಡ್ರು ಅದು ಸಪ್ಪೆನೆ, ಅದು ಬೇಕು ಅಂತನೂ ಅನ್ಸೋದಿಲ್ಲ. ಹಾಗಾಗಿ ಆ ದೇವಿಯನ್ನ ಪಡೆದ ಮೇಲೆ ಎಲ್ಲಬ್ಧ್ವಾ ನಾಪರಂ ಲಾಭಂ ಮನ್ಯತೆ ನ ಅಧಿಕಂ ತತಃ. ಆ ಪರಮಾತ್ಮ ಆನಂದವನ್ನ ಪಡೆದು ಬಿಟ್ಟ ಮೇಲೆ ಅದಕ್ಕಿಂತ ಹೆಚ್ಚಿನದು ಅಂತ ಇನ್ನೊಂದು ಯಾವುದೂ ಇಲ್ಲ. ಆದ್ರಿಂದಲೇ ಮತ್ತೆ ಮತ್ತೆ ನಾವು ನಚಿಕೇತನನ್ನ ನೆನಪು ಮಾಡ್ಕೊಳ್ಳೋದು. ಯಮ ಹೇಳ್ದ ಇಡೀ ಬ್ರಹ್ಮಾಂಡವನ್ನ ಅಥವಾ ಇಡೀ ಭೂಮಂಡಲವನ್ನ ಚಿನ್ನದಿಂದ ತುಂಬಿಟ್ಟು ಅದನ್ನ ನಿನಗೆ ಕೊಡ್ತೀನಿ ಎಂದ. ಹಾಗೆ ಭೂಲೋಕದಲ್ಲಿ ದೊರಕದ ಅತಿಶಯವಾದ ದೇವಲೋಕಕ್ಕೂ ಮೀರಿದಂಥ ಆ ಗಾಯಕರನ್ನ, ನರ್ತಕಿಯರನ್ನ, ಗಾನವನ್ನ, ವಾಹನಗಳನ್ನ ಇತ್ಯಾದಿ ಇತ್ಯಾದಿ ಎಲ್ಲ ಕೊಡ್ತೀನಿ ಅಂದ. ಆದ್ರೆ ಇದಕ್ಕಿಂತ, ಯಾವುದಕ್ಕಿಂತ? ಆ ಜ್ಞಾನಕ್ಕಿಂತ ಅಧಿಕ ಆನಂದ ಅಲ್ಲ. ಆದ್ರಿಂದ ಅವನು ಈ ಆನಂದ ನಂಗೆ ಬೇಡ. ಯಾಕೆ? ಆ ಆನಂದ ಸಿಕ್ಕದ ಮೇಲೆ ಇದು ಯಾವ್ದು ಲೆಕ್ಕ? ಯಾವುದೂ ಲೆಕ್ಕ ಅಲ್ಲ. ಕೋಟಿ ಸಿಕ್ಕಾಗ 1 ಪೈಸೆ ಲೆಕ್ಕನೇ ಅಲ್ವೇ ಅಲ್ಲ. ಅಯ್ಯೋ 1 ಪೈಸೆ ಅನ್ಸುತ್ತೆ. ಆದ್ರಿಂದ ಆ ದೊಡ್ಡದು ಮತ್ತು ಸಿಕ್ಕಾಗ ಇದು ಲೆಕ್ಕಕ್ಕೆ ಬರಲ್ಲ. ಅಂದ್ರೆ ಇದೆಲ್ಲ ಸೇರಿನೇ ಅದಾಗಿದೆ. ಆ ಆನಂದ ಮತ್ತೊಂದು ಆನಂದದ ಅಪೇಕ್ಷೆಯನ್ನ ಉಂಟು ಮಾಡಲ್ಲ ಅಂತ, ಇನ್ನೊಂದು ಆನಂದ ಬೇಕು ಅನ್ನುವ ಅಪೇಕ್ಷೆಯನ್ನ ಅದು ಉಂಟು ಮಾಡಲ್ಲ. ಅಂಥ ಒಂದು ಪರಮಾನಂದ ರೂಪ ಆ ದೇವಿಯ ಸ್ವರೂಪ. ಅದು ನಮ್ಗೆ ಅರಿವಾಗೋದು ಹೇಗೆ? ಅವಳ ಈ ಪಂಚಗಳಿಂದ ನಾವು ಭಾವಿಸ್ಕೊಳ್ತಾ, ಆ ಪಂಚದಿಂದ ವಿಸ್ತಾರವಾದ ಈ ರೂಪದಲ್ಲಿ ಪಂಚಗಳಲ್ಲಿ ಚೈತನ್ಯ ರೂಪವಾಗಿರುವ ಚಿನ್ಮಯಿತ್ವವನ್ನು ಭಾವಿಸ್ತಾ, ನಮ್ಮ ಶರೀರನೇ ಬೇಸು, ನಮ್ಮ ಶರೀರದಿಂದ ಅದನ್ನು ವಿಕಾಸ ಮಾಡ್ತಾ ಹೋದ್ರೆ ನಮಗೆ ಸಿಕ್ಕೋದೇನು? ಪರಮಾನಂದ ರೂಪ. ನಮ್ಮ ಶರೀರಕ್ಕೆ ನಾವು ಸೀಮೆ ಮಾಡಿಕೊಂಡ್ರೆ, ನಾನು, ನನ್ನ ಮನೆ,
ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಆಸ್ತಿ ಅಂತ ಸೀಮೆ ಮಾಡಿದ್ರೆ ಅದು ಪರಮಾನಂದ ಇಲ್ಲ. ಆನಂದ ಇದೆ, ಎಷ್ಟಕ್ಕೆ? ಸೀಮಿತ ಕಾಲಕ್ಕೆ. ಯಾವಾಗ ಮಗ ತಿರುಗ್ದು ಕುತ್ತಿಗೆ ಪಟ್ಟಿ ಹಿಡಿತಾನೆ, ಏನ ಮಾಡಿದ ನೀನ್ ನನಗೆ ಅಂತ, ಆಗ ಆನಂದ ಹೋಯ್ತು. ಆದ್ರಿಂದ ಆ ಆನಂದ ನಮಗೆ ಸಿಕ್ಕೋದು ಎಲ್ಲಿವರೆಗೆ? ಅದೇ ಆನಂದ ವಿಸ್ತಾರಗೊಂಡಾಗ, ನನ್ನಂತೆ ಈ ವಿಶ್ವದ ಎಲ್ಲ ಅನ್ನುವುದನ್ನ ನೋಡಿದಾಗ ಏನಾಗುತ್ತೆ? ಪರಮಾನಂದ. ಆ ಪರಮಾನಂದಕ್ಕೆ ಮೂಲ ಸ್ರೋತ, ಮತ್ತೆ ಚಿನ್ಮಯತ್ವಕ್ಕೆ ಮೂಲ ಸ್ರೋತ ಹೇಗೋ ಪರಮಾನಂದದ ಸ್ವರೂಪನೇ ದೇವಿ. ಆದ್ರಿಂದ ಪರಮಾನಂದ. ಆದ್ರಿಂದ ಯಸ್ಮಿನ್ ಸ್ಥಿತೋ ನ ದುಃಖೋ ನ ಗುರುಣಾಪಿ ವಿಚಾಲ್ಯತೆ. ಯಾವ ಒಂದು ಭಾವದಲ್ಲಿ ನಿಂತು ಬಿಟ್ಟ ಮೇಲೆ ಯಾವ ದುಃಖನೂ ಯಾರನ್ನ ಅಲುಗಾಡ್ಸಲ್ವೋ, ಯಾವ ಭಯನೂ ಯಾರನ್ನ ಅಲುಗಾಡ್ಸಲ್ವೋ, ಭಯ, ಶೋಕ, ಮೋಹ ಯಾವುದು ಅಲುಗಾಡ್ಸಲ್ವೋ ಅಂಥ ಒಂದು ಆನಂದವನ್ನ ಏನಂತಾರೆ? ಪರಮಾನಂದ ಎಂಬುದಾಗಿ ಕರೀತಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಆ ಪರಮಾನಂದ ಸ್ವರೂಪಿಣಿ ದೇವಿ. ಈಗ ಮುಂದಿನ ನಾಮ ವಿಜ್ಞಾನ ಘನ ರೂಪಿಣಿ. ಘನ ಅಂದ್ರೆ ಈ ಸ್ಯಾಚುರೇಷನ್ ಅಂತ ನಾವು ಹೇಳ್ತೇವಲ್ವಾ, ಸ್ಯಾಚುರೇಷನ್ ಅನ್ನುವಾಗ ನಮ್ಗೆಲ್ಲ ಒಂದು ಪರೀಕ್ಷೆ ಮಾಡೋಕೆ ಅಂದ್ರೆ ಟೆಸ್ಟ್ ಮಾಡೋಕೆ ಕೊಡ್ತಿದ್ರಲ್ಲ, ಅಂದ್ರೆ ಒಂದು ಲೋಟದಷ್ಟೋ ಒಂದು ಸೌಟಷ್ಟೋ ನೀರು ತಗೊಂಡು ಉಪ್ಪು ಹಾಕೋದು ಕರಗುತ್ತೆ, ಮತ್ತೆ ಉಪ್ಪು ಹಾಕೋದು ಕರಗುತ್ತೆ, ಮತ್ತೆ ಉಪ್ಪು ಹಾಕೋದು ಕರಗುತ್ತೆ. ಯಾವುದೋ ಒಂದು ಸ್ಟೇಜ್ ಬಂದಾಗ ಇನ್ನು ಉಪ್ಪು ಕರಗಲ್ಲ, ಅದನ್ನ ಸ್ಯಾಚುರೇಷನ್ ಅಂತ ಹೇಳ್ತಾರೆ. ಇಲ್ಲಿ ಘನ ಅಂದ್ರೆ ಸೂಪರ್ ಸ್ಯಾಚುರೇಷನ್, ಅಂದ್ರೆ ಅಲ್ಲಿ ಇನ್ನು ಒಂದೇ ಒಂದು ಅಣು ಜಾಗನು ಉಪ್ಪು ಹಾಕಕ್ಕೆ ಅಥವಾ ಉಪ್ಪು ಹೀರಕ್ ಜಾಗವೇ ಇಲ್ಲ, ಅಂದ್ರೆ ಅಷ್ಟು ಉಪ್ಪುಮಯ ಆಗಿ ಹೋಗ್ಬಿಟ್ಟಿದೆ. ಅಂದ್ರೆ ಅದನ್ನ ಘನ ಅಂದ್ರೆ ಆ ರೀತಿಯಲ್ಲಿ ಈ ಮಯ ಅನ್ನೋದು ಘನ ಅನ್ನೋದು ಸ್ವಲ್ಪ ಹೆಚ್ಚು ಕಡಿಮೆ ಒಂದೇ. ಮಯ ಅಂದಾಗ ಅಣು ಅಣುನು ಪೂರ್ಣ ಅಂದಂತೆ ಘನ ಅನ್ನೋದು. ಇಲ್ಲಿ ಇವಳು ಯಾವ ಘನ ಅಂತ ಕೇಳಿದ್ರೆ ವಿಜ್ಞಾನ ಘನ. ಆ ವಿಜ್ಞಾನವೇ ಘನವಾಗಿ ಇರುವುದು. ವಿಜ್ಞಾನ ಅಂದ್ರೆ ಏನು? ನಾವು ಇಲ್ಲಿಯವರೆಗೆ ನೋಡಿಕೊಂಡಂತೆ ಚಿನ್ಮಯ ಪರಮಾನಂದ ಇದೆಯಲ್ಲ, ಅದರದೇ ಘನಸ್ವರೂಪ. ಅಂದ್ರೆ ಆನಂದದ ಘನಸ್ವರೂಪ, ಚೈತನ್ಯದ ಘನಸ್ವರೂಪ, ಅದೇ ವಿಜ್ಞಾನ. ಆದ್ರಿಂದ ಚೈತನ್ಯ ಏವ ಘನಂ. ಆ ಚೈತನ್ಯ ಎಂಬುದೇ ಘನ, ಆ ವಿಜ್ಞಾನ ಎಂಬುದೇ, ಆ ಚೈತನ್ಯ ಎಂಬುದೇ ಘನ, ಆನಂದ ಎಂಬುದೇ ಘನ. ಅದರ ರೂಪ ಯಾರೋ ಅದು ಪರಮಾತ್ಮ ಅಥವಾ ಪರಬ್ರಹ್ಮ ದೇವಿ. ಅದನ್ನ ಮತ್ತೆ ನಾವು ಉದಾಹರಣೆ ತಗೊಳ್ಳೋದಾದ್ರೆ, ಈಗ ಸಕ್ಕರೆ ನಾವೇನ್ ಮಾಡಿದೀವಿ, ಸ್ಯಾಚುರೇಷನ್ ತರಾನೇ ಸಕ್ಕರೆನ ನಾವು ಸ್ವಲ್ಪ ನೀರ್ ಹಾಕಿ ಕರಗಿಸಿದೀವಿ. ಕರಗಿಸಿ ಸೋಸಿದ ಮೇಲೆ ಸಕ್ಕರೆ ಹೆಚ್ಚು ಮಾಡ್ತೇವಲ್ಲ, ಆಮೇಲೆ ಒಲೆ ಮೇಲೆ ಇಟ್ಟು ಅದನ್ನ ಬಿಸಿ ಮಾಡ್ತಾ ಮಾಡ್ತಾ ಅದು ಒಂದು ಹದಕ್ಕೆ ಬಂದು ನಾವು ಅಚ್ಚೊಳಗೆ ಹಾಕದ ಮೇಲೆ ಅದೇನು ಆ ರೂಪನ ತಳೀತಲ್ವಾ, ಯಾವ ಘನ ರೂಪ ತಳೀತು ತಾನೆ, ದ್ರವ ಇದ್ದಿದ್ದು ಘನ ರೂಪ ತಳೀತು. ಆ ಘನ ರೂಪದಲ್ಲಿ ನೀವು ಯಾವ ಜಾಗನ್ನೇ ತಗೊಳ್ಳಿ, ಅದು ಕೋಳಿ ಇರಬಹುದು, ಹುಂಜ ಇರಬಹುದು, ಅಥವಾ ದಶಾವತಾರದ ರೂಪ ಇರಬಹುದು. ನಾವು ಮಕ್ಕಳಲ್ಲಿ ಅದೇ ತಾನೆ, ಬಾಳೆ ಚಿಪ್ಪು ಏನೇನೋ ಇರುತ್ತಲ್ಲ ಸಕ್ಕರೆ ಹೆಚ್ಚು ಹಾಕಿದಾಗ. ಯಾವುದನ್ನೇ ತಗೊಂಡ್ರು ಆ ಘನ ರೂಪದಲ್ಲಿ ಯಾವ ಜಾಗದಲ್ಲಿ ಸಿಹಿ ಇಲ್ಲ ಹೇಳಿ? ಏನು ಬೇಡ, ಅದನ್ನ ತೆಗೆದಿಟ್ಟಿದೀವಿ, ಅಕಸ್ಮಾತ್ ಇಲ್ಲಿ ತಗಲಿತು ಅನ್ನಿ, ಅಲ್ಲಿ ಇಲ್ಲಿ ತಗಲಿದ್ರು ಅದು ಸಿಹಿ ಆಗಿರುತ್ತೆ. ಅಂದ್ರೆ ಅಷ್ಟು ಮಟ್ಟಿನ ಸಿಹಿ. ಈಗ ಅರ್ಥ ಆಗ್ತಿದೆ ಅಲ್ವಾ? ವಿಜ್ಞಾನ ಘನ ಅಂದ್ರೆ ಆ ರೀತಿ ಚೈತನ್ಯಮಯ. ಆ ಘನ ಅಷ್ಟು ಘನ, ಎಲ್ಲಿ ಒಂದು ಸಣ್ಣ ಇದು ತಗಲಿದ್ರು, ಮುಟ್ಟಿದ್ದು ತಗಲಿದ್ರು ಕೂಡ ಆ ರೀತಿಯಾದ ಜ್ಞಾನ ಇದೆಯಲ್ಲ, ಆ ಸ್ವರೂಪ, ಆ ವಿಜ್ಞಾನ ಘನ ಸ್ವರೂಪ ದೇವಿಯದು. ಆದ್ರಿಂದ ಪ್ರಪಂಚ ಅನ್ನುವುದು ಈ ಮಸಿ ರೂಪದ, ಅದಕ್ಕೆ ಶ್ರೀರಾಮಕೃಷ್ಣರು ಕೊಡುವ ಉದಾಹರಣೆ, ಒಂದು ಕೋಣೆ, ಈ ಪೇಂಟ್ ಮನೆ ಅಂತ ಇಟ್ಕೊಳ್ಳಿ, ಬೇರೆ ಮಸಿ ಯಾಕೆ, ಆಗ ತಾನೇ ಫ್ರೆಶ್ ಆಗಿ ಪೇಂಟ್ ಹಚ್ಚಿದ್ದಾರೆ. ಮನೆಯಲ್ಲಿ ಓಡಾಡೋರು ಜೋಪಾನವಾಗಿ ಹೀಗೀಗ ಅನ್ಕೊಂಡೇ ಓಡಾಡ್ತಿರ್ತಾರೆ. ಆದ್ರೂ ಬಟ್ಟೆಲಿ ಎಲ್ಲೋ ಒಂಚೂರು ಯಾವುದೋ ಜಾಗದಲ್ಲಿ ಅಂಟ್ಕೊಂಡ್ಬಿಟ್ಟಿರುತ್ತೆ. ನಾ ಅಷ್ಟು ಎಚ್ಚರಿಕೆಯಿಂದ ಬಂದಿದ್ದೆ ಅಂದ್ರೆ ಹಾಗೆ ಈ ಪ್ರಪಂಚದಲ್ಲಿರುವ ಈ ಮೋಹ ಮಾಯೆ ಎಲ್ಲ ನಾವು ಎಷ್ಟು ಭದ್ರವಾಗಿ, ಎಷ್ಟು ವಿವೇಕದಿಂದ ಯಾವುದಕ್ಕೂ ನಾನು ಅಂಟದೇ ಇರ್ತೇನೆ. ಮೋಹ ನನಗಂಟಲ್ಲ, ಮಾಯೆ ನನಗಂಟಲ್ಲ, ಅದಂಟಲ್ಲ ಇದಂಟಲ್ಲ, ನಾನು ದೇವಿ ಸ್ಮರಣೆ ಮಾಡ್ತಾ ಇದ್ದೇನೆ, ನನಗೆ ಯಾವುದೂ ಏನೂ ಮಾಡಲ್ಲ ಅನ್ನುವಂಥ ಒಂದು ಸ್ಥಿರ ನೆಲೆಯಲ್ಲಿ ಇದ್ರು ಎಲ್ಲೋ ಯಾವುದೋ ಒಂದು ಜಾಗದಲ್ಲಿ, ಅದಕ್ಕೆ ಎಷ್ಟು ಋಷಿಗಳ ದೃಷ್ಟಾಂತವನ್ನ ನೋಡ್ತೇವೆ.
ಪ್ರಧಾನವಾದ ದೃಷ್ಟಾಂತ ವಿಶ್ವಾಮಿತ್ರ. ಎಲ್ಲ ರೀತಿಯಲ್ಲಿ ಅವನು ಪಾಪ ಭಂಗ ಹೊಂದಿದ. ಅಂದ್ರೆ ಎಷ್ಟು ಮಟ್ಟಿನ ಎಚ್ಚರಿಕೆಯನ್ನ ಹೊಂದಿದ್ರು, ಎಷ್ಟೆಲ್ಲ ಅನುಭೂತಿ ಇದ್ರು, ಈ ಮೋಹ, ಮಾಯೆ, ಶೋಕ, ಭಯ ಇವೆಲ್ಲವೂ ಕೂಡ ಯಾವುದೋ ರೀತಿಯಲ್ಲಿ ನಮ್ಮನ್ನ ಬಾಧಿಸುತ್ತೆ. ಅದೇ ರೀತಿ ಆನಂದಮಯವಾದ ಕೋಣೆಯಲ್ಲಿದ್ರೆ ಏನ್ ಸಿಕ್ಕುತ್ತೆ? ನೀವು ತಗಲ್ದೇ ಇರಲಿ ಆನಂದನೇ ಬೀಸ್ತಾ ಇರುತ್ತೆ ಅಲ್ವಾ? ಯಾವ ಒಂದು ಆ ರೀತಿಯಲ್ಲಿ ಈ ವಿಜ್ಞಾನ ಘನ ರೂಪಿಣಿ ಈ ತಾಯಿ. ಆದ್ರಿಂದ ಇವಳ ಸಂಪರ್ಕಕ್ಕೆ ನೀವು ಬಂದು ಬಿಟ್ರ, ಈಗಾಗಲೇ ನಿಮ್ಗೆ ಅನುಭವಕ್ಕೆ ಬಂದಿರುತ್ತೆ. ಒಂದು ಚೂರೇ ಆ ತಾಯಿಯ ಆನಂದ ಅನುಭವಿಸಿದಾಗ ಇಷ್ಟ ಆನಂದ ಆದ್ರೆ ನಿಜವಾಗಿ ಅದಾದ್ರೆ ಅನ್ಸುತ್ತೆ ನಮ್ಗೆ. ಆದ್ರೆ ಅದನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಕೆ ನಮ್ಮ ಕೈಯಲ್ಲಿ ಆಗಲ್ಲ, ಮತ್ತೆ ಆ ಪ್ರಯತ್ನ ಮಾಡೋದಕ್ಕೆ ಅವಕಾಶಗಳಿರಲ್ಲ, ಇತ್ಯಾದಿ. ಆದ್ರೆ ನಮ್ಗೆ ರುಚಿ ಅಂತೂ ಗೊತ್ತಾಗಿದೆ. ಆ ರೀತಿಯಲ್ಲಿ ಆ ದೇವಿಯ ಸ್ವಸ್ವರೂಪ, ದೇವಿಯ ಒಂದು ಸಂಪರ್ಕ, ದೇವಿ ಅನ್ನುವ ನಾಮದ ರುಚಿ ಒಂದು ಚೂರು ನಾಲಿಗೆಗೆ ತಗಲ್ಬಿಟ್ರೆ ಆಗ ಆ ರುಚಿಯನ್ನ ಆಸ್ವಾದನೆ ಮಾಡ್ತಾ ಸಾಗಿದಾಗ ಅದರ ಘನ ಆನಂದ ರೂಪ ನಮಗೆ ಗೊತ್ತಾಗುತ್ತೆ. ಅದು ವಿಜ್ಞಾನ ಘನ ರೂಪಿಣಿ. ಆದ್ರಿಂದ ಈ ಪರಮಾತ್ಮನ ನಿತ್ಯವಾದ ಇದು ಘನ ಏನಂದ್ರೆ ಅದು ಆನಂದ ಘನ. ಇದನ್ನ ಉಪನಿಷತ್ತುಗಳು ಹೇಳುತ್ತೆ. ಶ್ವೇತಾಶ್ವತರ ಮತ್ತೆ ಮುಂಡಕ ಉಪನಿಷತ್ತಿನಲ್ಲಿ ಹೇಳುವಾಗ ಉಪ್ಪಿನ ಬೊಂಬೆ ಉದಾಹರಣೆಯನ್ನ ಹೇಳ್ತಾರೆ. ನಾವು ಸಕ್ಕರೆ ಹಚ್ಚಿನ ಉದಾಹರಣೆ ಹೇಳಿದ್ವಿ, ಶ್ರೀರಾಮಕೃಷ್ಣರು ಸಕ್ಕರೆ ಹಚ್ಚಿದು ಹೇಳ್ತಾರೆ, ಹಾಗೆ ಉಪ್ಪಿನ ಬೊಂಬೆನೂ ಹೇಳ್ತಾರೆ. ಈಗ ಉಪ್ಪಿನ ಬೊಂಬೆ ಅದೇನು ಮಾಡ್ತು ತಾನು, ಈಗ ನೋಡಿ ಉಪ್ಪಿನ ಬೊಂಬೆ ಹಾಗೆ ಆಕಾಶದಿಂದ ಬಿದ್ದಂಥ ನೀರು ಬೀಳುವಾಗ ಅದು ತಾನು ಯಾರು ಏನು ಗೊತ್ತಿಲ್ಲ, ಬಿದ್ದು ಅದು ಸೇರ್ತಾ ಒಂದು ಹೊಂಡ ಆಯ್ತು, ಒಂದು ಕೆರೆ ಆಯ್ತು. ಕೆರೆ ಆದಾಗ ಇಂಥ ಊರಿನ ಕೆರೆ, ಅದಕ್ಕೇನೋ ಒಂದು ಹೆಸರು ಇತ್ಯಾದಿಗಳು ಇರುತ್ತೆ. ಅಲ್ಲಿಂದ ಮುಂದೆ ಅದು ಸಾಗ್ತಾ ನದಿಯಾದಾಗ ಅದು ಹೇಮಾವತಿ, ಕಾವೇರಿ ಇತ್ಯಾದಿ ನಾಮಗಳನ್ನು ಪಡೀತಾ ಹೋಗುತ್ತೆ. ಕೊನೆಗೆ ಅದು ಸಮುದ್ರವನ್ನು ಸೇರಿಬಿಟ್ಟಾಗ ಮತ್ತೆ ಅಲ್ಲಿ ಏನೂ ಇಲ್ಲ. ಅಲ್ಲಿ ಯಾರಿದ್ದಾರೆ? ಬಿಂದು ಇದೆಯಾ? ಬಿಂದುನೂ ಇಲ್ಲ. ಎಲ್ಲ ಏನಾಗಿದ್ದಾರೆ? ಆನಂದ 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 ಆನಂದ. ಹಾಗೆ ಎಲ್ಲ ಸಮುದ್ರ, ಒಂದು ಬಿಂದುನು ಸಮುದ್ರ. ಆದ್ರೆ ಮೇಲಿಂದ ಬಿದ್ದಾಗ ಅಯ್ಯೋ ನಾನ್ ಬಿಂದು, ನನ್ಗೆ ಯಾರಿದ್ದಾರೆ ಆ ರೀತಿ ಇರುತ್ತೆ. ಅದೇ ಬಿಂದು ಒಂದು ಬಿಂದುವಿನ ಜೊತೆ ಮತ್ತೊಂದು ಬಿಂದು ಸೇರ್ತಾ ಅದು ಒಂದು ಆಗ್ತಾ ಹೋದಾಗ ಏನಾಗುತ್ತೆ? ನಾನಾ ಹೆಸರುಗಳನ್ನ ಪಡೆಯುತ್ತೆ, ನಾನಾ ರೂಪನ ಪಡೆಯುತ್ತೆ. ಅದು ಚಲಿಸ್ತಾ ಕೊನೆಯಲ್ಲಿ ಸಮುದ್ರ ಸೇರಿಬಿಟ್ಟಾಗ ನಂಗೆ ಯಾರಿದ್ದಾರೆ ಏನಿದೆ? ಎಲ್ಲ ನಾನೇ ಆಗಿದ್ದೇನೆ, ನಾನಲ್ಲದ್ದೇನೂ ಇಲ್ಲ. ಯಾಕೆಂದ್ರೆ ನನ್ನಂಥ ಬಿಂದುಗಳೇ ಇಲ್ಲಿ ಕೋಟಿ ಸಂಖ್ಯೆಯಲ್ಲಿದ್ದಾರೆ. ಆ ಬಿಂದುಗಳು ಬೇರೆಯಾಗಿದ್ದಾರೋ? ಇಲ್ಲ, ಘನ ರೂಪದಲ್ಲಿ ಇದ್ದಾರೆ. ಆ ರೀತಿಯಾದಂಥ ಇದನ್ನ ಉಪನಿಷತ್ತುಗಳು ನಮಗೆ ವರ್ಣನೆ ಮಾಡಿಕೊಡುತ್ತೆ. ಆದ್ರಿಂದ ಆ ಅನಂತ ಘನ ರೂಪ, ಆನಂದ ರೂಪ, ಆ ನಾನು ಅನ್ನುವ ಏಕ ಬಿಂದುವನ್ನ ಅನಂತ ಬಿಂದುವಾಗಿ, ಅದು ಕೂಡ ನಾವು ಹೇಳಿದ್ದೇವೆ ಅನೇಕ ಬಾರಿ. ಯಾರನ್ನಾದ್ರೂ ಹೀಗೆ ಪ್ರಶ್ನೆ ಮಾಡ್ತಿದ್ದಾಗೆ ಅವ್ರೇನಂತಾರೆ? ನಾನು ಅಂತಾನೆ ಶುರು ಮಾಡ್ತಾರೆ. ಯಾರು ನೀನು ಅನ್ನಲ್ಲ ತಾನೆ. ನಾವು ಹೀಗೆ ಬೆರಳು ಮಾಡ್ತಿದ್ದಾಗೆ ನಾನು ಅಂತಾನೆ ಶುರು ಮಾಡೋದು. ಅದರಿಂದ ನಾನು ಅನ್ನೋದು ಈ ಶರೀರಕ್ಕೆ ಮಾತ್ರ ಸೀಮೆ ಅಲ್ವಲ್ಲ. ವಿಶ್ವಾದ್ಯಂತದಲ್ಲಿ ಎಷ್ಟು ಶರೀರ ಇದೆ? ಆ ಎಲ್ಲ ಶರೀರದಲ್ಲಿ ನಾನು ಇದೆ. ಈ ಶರೀರದಲ್ಲಿ ನಾನು ಅನ್ನುವುದು ಬಿಂದು. ಆ ನಾನು ಆ ಬಿಂದುಗಳೆಲ್ಲ ನಾನು ಸೇರಿದಾಗ ನಾನು ಅನ್ನೋದು ಎರಡೇ ಅಕ್ಷರ. ಆ ಎಲ್ಲ ಬಿಂದುಗಳ ಹೆಸರು ಇರೋದು ನಾನುನಲ್ಲೇ ಅಲ್ವೇ? ಆ ನಾನು ಅನ್ನೋದನ್ನ ನಾವು ಭಾವಿಸಿದಾಗ ಆ ಇದಿದೆಯಲ್ಲ, ಅದು ವಿಜ್ಞಾನ ಘನ ರೂಪಿಣಿ. ಈ ವಿಶ್ವಾದ್ಯಂತ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿರುವಂಥ ಪ್ರತಿ ಕಲ್ಲು ಮಣ್ಣುಗಳಲ್ಲೂ ಇದೆ. ಅದನ್ನು ನಾವು ಹೇಳ್ಕೊಂಡಿದ್ದೇವೆ. ಈಗ ಗಿಡದಲ್ಲಿ ಹೇಗಿದೆ ನಾನು ಅನ್ನೋದು ಅಂತ ನಿಮಗೆ ಅನ್ಸಿರೋದಕ್ಕೂ ಉದಾಹರಣೆ ಹೇಳಿದ್ದೇನೆ. ಒಂದು ಗಿಡ ಬೆಳೀತಾ ಇಲ್ಲಿದೆ, ಅದ್ರ ಮೇಲೆ ಯಾವುದೋ ಒಂದು ನೆರಳು ಬಂತಂದ್ರೆ ಅದು ಹೀಗೆ ಮಾಡ್ಕೊಂಡು ಬರುತ್ತೆ. ಯಾಕೆ? ನಾನು ಬದುಕಬೇಕು ಅನ್ನೋದಿದೆ. ಆದ್ರಿಂದ ಅದು ಹೀಗೆ ಆ ಸೂರ್ಯನ ಕಿರಣನ ಹೀರೋದಕ್ಕೆ ಅಲ್ಲಿ ನಾನು ಅನ್ನುವುದು ಇಲ್ಲದೆ ಇದ್ರೆ ಅದು ಬರಕ್ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಪ್ರತಿಯೊಂದರಲ್ಲಿರುವ ಆ ನಾನು ಅನ್ನುವುದನ್ನ ಈಗ ಬಿಂದುವಿನ ಲೆಕ್ಕದಿಂದ ಸಮುದ್ರವಾಗಿ ಭಾವಿಸಿದರೆ ವಿಜ್ಞಾನ ಘನ ಅನ್ನೋದು ಅದೇ ತರಹ. ಆದ್ರಿಂದ ವಿಜ್ಞಾನ ಅನ್ನುವುದು ನಮ್ಮ ಜ್ಞಾನ ಆಗ್ಬಿಟ್ರೆ, ಅಂದ್ರೆ ಈ ಸೀಮೆಯನ್ನ ದಾಟಿ ಶರೀರ ಸೀಮೆಯನ್ನ ದಾಟಿ
ಹೇಗೆ ಅನ್ನಮಯದಿಂದ, ಪ್ರಾಣಮಯದಿಂದ, ಮನೋಮಯದಿಂದ, ವಿಜ್ಞಾನಮಯದಿಂದ, ಆನಂದಮಯದಿಂದ ಮೇಲೆ 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 ಸಾಗ್ತಾ ಹೋದ್ರೆ ಏನಿದೆ ಅಲ್ಲಿ? ಆನಂದ, 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 ಆನಂದ. ಅದನ್ನೇ ನಾವು ಹಿಂದೆನೂ ಹೇಳ್ಕೊಂಡಿದ್ವಿ, ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವಂಥದ್ದು. ಸೂರ್ಯನ ಕಿರಣ ಏನು ಮಾಡುತ್ತೆ? ಉದಯ ಆದಾಗ ಪೂರ್ವದಿಂದ ದಕ್ಷಿಣದ ಕಡೆಗೆ ಅವನ ಕಿರಣ ವ್ಯಾಪಿಸುತ್ತೆ. ಅದನ್ನ ಸಂದರ್ಭಾದ್ರಿಂದ ಹೇಳ್ತೇನೆ. ಆ ಜಾಗದಲ್ಲಿ ವಸು ಎನ್ನುವಂಥ ಪಿತೃದೇವತೆಗಳ ಸ್ಥಾನ ಅದು. ಯಾವ ಪಿತೃದೇವತೆಗಳನ್ನ ನಾವು ಈ ಪಕ್ಷ ಮಾಸದಲ್ಲಿ ಆರಾಧಿಸ್ತಾ ಇದ್ದೇವೆ ಅವರ ಸ್ಥಾನ ಅದೇ. ದಕ್ಷಿಣದಿಂದ ಪಶ್ಚಿಮಕ್ಕೆ ಸೂರ್ಯನ ಕಿರಣಗಳು ವ್ಯಾಪಿಸುವಾಗ ಅಲ್ಲಿ ಇರುವುದು ರುದ್ರ ಎಂಬ ದೇವತೆಗಳ ಒಂದು ಜಾಗ. ಅದು ರುದ್ರ ಎಂಬ ದೇವತೆಗಳು ವಾಸಿಸುವ, ನೆಲೆಸಿರುವ, ಅವರ ವ್ಯಾಪ್ತಿ ಇರುವಂತ ಒಂದು ಜಾಗ. ಮತ್ತೆ ಈ ಪಶ್ಚಿಮದಿಂದ ಅದು ಉತ್ತರದ ಕಡೆಗೆ ಸಾಗುವಾಗ ಅಲ್ಲಿ ಅಂದ್ರೆ ಸೂರ್ಯನ ಕಿರಣಗಳೇ ಅಲ್ಲೆಲ್ಲ ಏನಿದೆ ನೋಡಿ, ಅವನು ಪೂರ್ವದಿಂದ ದಕ್ಷಿಣಕ್ಕೆ ಬರುವಲ್ಲಿಯವರೆಗೆ ಅಷ್ಟೇ ಸೀಮೆ. ಅಲ್ಲಿಗೆ ಆ ವಸುವಿನ ರಾಜ್ಯಭಾರ ಮುಗಿದೋಯ್ತು. ದಕ್ಷಿಣದಿಂದ ಅವನು ಪಶ್ಚಿಮಕ್ಕೆ ಬಂದನ, ಅಲ್ಲಿಗೆ ರುದ್ರರ ಒಂದು ಇದು ಬಂತು. ಪಶ್ಚಿಮದಿಂದ ಇದಕ್ಕೆ ಉತ್ತರಕ್ಕೆ ಬಂದನ, ಅಲ್ಲಿಗೆ ಈ ರುದ್ರರದು ಮುಗೀತು, ಯಾರ್ದು? ಆದಿತ್ಯರದು ಬಂತು. ಹೀಗೆ ಒಟ್ಟಿನಲ್ಲಿ ಆಳ್ವಿಕೆಯ ಕಾಲ ಮಿತಿ, ಅವರು ಸುಖವನ್ನ ಅನುಭವಿಸುವ ಕಾಲ ಮಿತಿ, ಬೆಳಕಿನ ಕಿರಣವನ್ನ ಅನುಭವಿಸುವ ಕಾಲ ಮಿತಿ. ಅದೇ ಈಗ ಉತ್ತರದಿಂದ ಮತ್ತೆ ಪೂರ್ವ, ಅಲ್ಲಿಗೆ ಮತ್ತೆ ಸೂರ್ಯನ ಕಿರಣ ಇದೆ. ಅಂದ್ರೆ ಇದು ತಾನೇ ವೃತ್ತ. ಪೂರ್ವದಿಂದ ದಕ್ಷಿಣ, ದಕ್ಷಿಣದಿಂದ ಪಶ್ಚಿಮ, ಪಶ್ಚಿಮದಿಂದ ಉತ್ತರ, ಉತ್ತರದಿಂದ ಪೂರ್ವ. ಹಾಗೆ ಬಂದಂಥ ಆ ಬೆಳವಣಿಗೆಯಲ್ಲಿ ಅಲ್ಲಿ ಸಾಧ್ಯ ಎನ್ನುವರು ದೇವತೆಗಳು. ಈ ಸಾಧ್ಯ ಎನ್ನುವರ ದೇವತೆಗಳ ವ್ಯಾಪ್ತಿ, ಇವರದ್ದು ಎಲ್ಲರ ವ್ಯಾಪ್ತಿನೂ ಏನಿದೆ? ಸೀಮೆಯಿಂದ ಇದೆ. ಆದ್ರಿಂದ ಒಬ್ಬ ಈ ಪಿತೃದೇವತೆಗಳ ಅನುಗ್ರಹವನ್ನ ಪಡ್ಕೊಂಡು ಅವನೇನ್ ಮಾಡ್ಬೇಕೀಗ? ಉತ್ತರದಿಂದ ದಕ್ಷಿಣದ ಕಡೆಗೆ ಹೀಗೆ ಸಾಗ್ಬಿಡ್ಬೇಕು. ಈ ರೀತಿ ಬರ್ತಾನೆ ಅಂದ್ರೆ ಅವನದು ವ್ಯಾಪ್ತಿ ಸೀಮೆ ಇದೆ. ಸೂರ್ಯನ ಕಿರಣ ಎಲ್ಲಿವರೆಗೆ ಬರುತ್ತೆ? ಅಲ್ಲಿವರೆಗೆ ಮಾತ್ರ. ಅದೇ ಅವನು ಉತ್ತರದಿಂದ ದಕ್ಷಿಣದಿಂದ ಉತ್ತರದ ಕಡೆಗೆ ಹೋದ್ನಾ, ದಕ್ಷಿಣದಿಂದ ಉತ್ತರಕ್ಕೆ ಏರ್ಬಿಟ್ಟ ಅಂದ್ಮೇಲೆ ಅವನು ಇಲ್ಲಿನ ನೆಲೆ ಇದೆಯಲ್ಲ, ಇಲ್ಲಿ ಸೂರ್ಯೋದಯ ಸೂರ್ಯಾಸ್ತ ಇಲ್ಲ, ಯಾವಾಗಲೂ ಉದಯನೇ. ಇಲ್ಲಾದ್ರೆ ಉದಯಾಸ್ತಗಳಿದೆ. ಎಲ್ಲಿಂದ? ಪೂರ್ವದಿಂದ ದಕ್ಷಿಣಕ್ಕೆ ಉದಯಾಸ್ತ ಇದೆ, ದಕ್ಷಿಣದಿಂದ ಪಶ್ಚಿಮಕ್ಕೆ ಉದಯಾಸ್ತ ಇದೆ, ಪಶ್ಚಿಮದಿಂದ ಉತ್ತರಕ್ಕೆ ಉದಯಾಸ್ತ ಕಾಣ್ತಾ ಇದೆಯಲ್ಲ, ಇದೆ. ಆದ್ರೆ ಇಲ್ಲಿ ಮುಟ್ಟಿಬಿಟ್ಟಾಗ ಉದಯಾಸ್ತಗಳು ಇಲ್ಲ. ಅಲ್ಲೇನಿದೆ? ಬೆಳಕೇ ಬೆಳಕು, ಎಲ್ಲ ಬೆಳಕು, ಎಲ್ಲ ಆನಂದ. ಆ ಆನಂದಮಯವಾದಂಥ ಒಂದು ಬದುಕನ್ನ ನಾವು ಹೊಂದಬೇಕಾದ್ರೆ ಪಿತೃಗಳ ಕೃಪೆ ನಮಗೆ ಬೇಕು. ಆದ್ರಿಂದ ಪಿತೃಗಳನ್ನ ನಾವು ಅನ್ಕೊಂಡಿರುವಂತೆ ನಮ್ಮ ಮನೆಯಲ್ಲಿ ಸತ್ತೋದವರಲ್ಲ. ಪಿತೃಗಳು ಅನ್ನುವುದು ವಿಶೇಷವಾದಂಥ ದೇವತೆಗಳು. ಅವರು ನಮ್ಮ ಮನೆಯಲ್ಲಿ ಸತ್ತೋದವರಿಗೆ ಅವರು ಎಲ್ಲಿರ್ತಾರೋ, ಅಂದ್ರೆ ಅವರು ನಾಯಿ ಆಗಿರ್ತಾರೋ, ಒಂದು ಕೀಟ ಇರುವೆ ಆಗಿರ್ತಾರೋ, ಪಾತಾಳದಲ್ಲಿ ಇರ್ತಾರೋ, ಅತಲದಲ್ಲೂ ವಿತಲದಲ್ಲಿ ಇರ್ತಾರೋ, ಅಥವಾ ಗಂಧರ್ವ ಯಕ್ಷ ಕಿನ್ನರ ಎಲ್ಲಿರ್ತಾರೋ ಅಲ್ಲೆಲ್ಲ ಹೋಗಬಲ್ಲ ಶಕ್ತಿ ಇವರಿಗಿದೆ. ಯಾರಿಗೆ? ಪಿತೃಗಳಿಗೆ. ಅದಕ್ಕೆ ನಾ ಇಷ್ಟು ವ್ಯಾಪ್ತಿಯನ್ನು ತೋರಿಸ್ತಾ ಇರೋದು. ಎಲ್ಲ ಜಾಗದಲ್ಲಿ ಪಿತೃಗಳಿದ್ದಾರೆ. ಆ ಪಿತೃಗಳನ್ನ ನಾವು ಆರಾಧನೆ ಮಾಡಿದರೆ ನಮ್ಮ ಮನೆಯಲ್ಲಿ ಗತಿಸಿ ಹೋದವರು ಯಾವ ಪೂರ್ವಾರ್ಜಿತ ಪ್ರಾರಬ್ಧ ಕರ್ಮದಿಂದ ಯಾವ ಶರೀರ ಪಡೆದು ಎಲ್ಲೆಲ್ಲಿ ಇರ್ತಾರೋ ಅಲ್ಲಿಗೆ ಇವ್ರ ಕನೆಕ್ಷನ್ ಇದೆ. ಯಾಕೆ? ಸೂರ್ಯನ ಕಿರಣ ಬೀಳದೆ ಇರೋ ದಿಕ್ಕೇ ಇಲ್ಲ, ಸೂರ್ಯನ ಕಿರಣ ಬೀಳದೆ ಇರೋ ಜಾಗನೇ ಇಲ್ಲ. ಅದೇ ರೀತಿಯಲ್ಲಿ ಈ ಪಿತೃಗಳ ಪ್ರಭಾವ ಇಲ್ಲದೆ ಇರುವಂತ ಜಾಗ ಇಲ್ಲ. ನಾವು ಹೇಳುವಾಗ ವಸುರುದ್ರ ಆದಿತ್ಯ ಅಂತ ನಮ್ಮ ಪಿತೃಗಳನ್ನ ಹೇಳಿದ್ರು ಅವರೇ ಅಲ್ಲ. ಇವರನ್ನ ನಾವು ಕೇಳ್ತಿರೋದು ಈಗ ನಮ್ಮ ತಂದೆ ವಸು ರೂಪದಲ್ಲಿದ್ದಾನೆ, ನಮ್ಮ ತಂದೆಗೆ ನೀನು ಕರುಣಿಸಪ್ಪ ಅಂತ ನಾ ಹೇಳಿದಾಗ ವಸು ತಗೊಂಡೋಗಿ ನಮ್ಮ ತಂದೆ ಎಲ್ಲಿದ್ದಾನೆ ಅಂತ ಅವನು ಗುರುತಿಸ್ತಾನೆ. ಅವನು ತಗೊಂಡೋಗಿ ಆ ಕಿರಣದ ಮೂಲಕ ಈ ಒಂದು ತತ್ವವನ್ನ ತಲುಪಿಸ್ತಾನೆ. ಇದು ಹೇಗೆ ಅಂತ ಮತ್ತೆ ನಾವು ಇಲ್ಲಿಟ್ರೆ ಅದು ಕಿರಣದ ಮೂಲಕ ತಲುಪೋದು ಹೇಗೆ ಅನ್ನುವ ಪ್ರಶ್ನೆಗೆ ನಾವೇ ಅರ್ಥ ಮಾಡ್ಕೊಳ್ಬೇಕಾದ್ರೆ ಇದು ಒಂದೇ ಪುಸ್ತಕನ ನಮ್ಮ ತಾಯಿಯ ತಾಯಿ, ನಮ್ಮ ತಾಯಿಯ ತಾಯಿ ಎಲ್ಲ ಓದಿದ್ದಾರೆ. ನಾನು ಓದಿದ ಮೇಲೆ ನನ್ನ ಮಗ, ನನ್ನ ಮೊಮ್ಮಗ, ನನ್ನ ಮರಿ ಯಾರ್ಯಾರೂ ಓದ್ತಾರೆ. ಈ ಪುಸ್ತಕದಲ್ಲಿರೋದು ಅಕ್ಷರಗಳು ಅಳಿಸೋಗುತ್ತೋ? ಈ ಪುಸ್ತಕದಲ್ಲಿರೋ ಜ್ಞಾನ ಅಳಿಸೋಗುತ್ತೋ? ಇಲ್ಲ. ಆದ್ರೆ ಇದು ನಿನ್ನೊಳ ಮಂಡೆ ಒಳಗೆ ಬಂತಲ್ಲ, ಹೇಗೆ ಬಂತು?
ಇದರ ಮೇಲೆ ಕಿರಣಗಳ ಮೂಲಕ ತಾನೇ ಬಂತು. ಈ ಕಣ್ಣಿನ ಕಿರಣ ಈ ಅಕ್ಷರದ ಮೇಲೆ ಹಾಯ್ತು. ಆ ಕಿರಣದಿಂದ ನಿನ್ನ ಬುದ್ಧಿ ಒಳಗೆ ಅಕ್ಷರಗಳು ಮುದ್ರಿತ ಆಯ್ತು. ಆದ್ರೆ ಇದು ಖರ್ಚಾಯ್ತೋ? ಇಲ್ಲ. ಅದು ಮುಟ್ಟುತ್ತೋ? ಮುಟ್ಟಿದೆ. ಯಾರ್ಯಾರಿಗೆ ಮುಟ್ಟಿತು? ಪರಂಪರೆಗೆ ಮುಟ್ಟಿತು. ಅದೇ ರೀತಿಯಲ್ಲಿ ಈ ಪಿತೃಗಳು ನಾವು ಕೊಟ್ಟಂತಹ ವಸ್ತುವನ್ನ, ಅದು ಯಾವ ಮತ್ತೆ ಕರೆನ್ಸಿ ಚೇಂಜ್ ಆಗ್ಬೇಕಲ್ಲ, ಆಯಾಯ ಲೋಕಕ್ಕೆ ಬೇಕಾದ ಚೇಂಜ್ ಮಾಡುವುದು ಗೊತ್ತಿದೆ ಅವರಿಗೆ. ಆ ಜಾಗಕ್ಕೆ ಯಾವ ರೀತಿ ಆಹಾರವಾಗಿ ಪರಿವರ್ತನೆ ಮಾಡಬೇಕೋ ಅದನ್ನ ಮಾಡಿ ಪರಿವರ್ತನೆ ಮಾಡಿ ಕೊಡಬಲ್ಲವರು. ಆದ್ರಿಂದ ನಾವು ಪಿತೃಗಳನ್ನ ಆಶ್ರಯಿಸೋದು. ಆದ್ರಿಂದಲೇ ನಾವು ಮಾತ್ರ ಅಲ್ಲ, ಎಲ್ಲ ರುಚಿ ಎನ್ನುವ ಪ್ರಜಾಪತಿ ಸ್ತೋತ್ರದಲ್ಲಿ ಎಲ್ಲರೂ ಅಂದ್ರೆ ದೇವತೆಗಳು, ಯಕ್ಷರು, ಗಂಧರ್ವರು, ಕಿನ್ನರರು, ಕಿಂಪುರುಷ್, ಪ್ರತಿಯೊಬ್ಬರೂ ಕೂಡ, ನಾಗರು, ಎಲ್ಲರೂ ಪಿತೃಗಳನ್ನ ಪ್ರಾರ್ಥನೆ ಮಾಡ್ತಾರೆ ಅಭಿವೃದ್ಧಿ ಬೇಕಾದ್ರೆ. ಯಾಕೆ ಅಂದ್ರೆ ಅವರೇ ಈ ಕಿರಣಗಳ ವ್ಯಾಪ್ತಿಯಲ್ಲಿರೋದು. ಇದು ನಾನು ಸ್ವಲ್ಪ ಔಟ್ ಆಫ್ ದಿ ವೇ ಬಂದಿದ್ದೀನಿ, ಆದರೆ ಇದು ಸಂದರ್ಭ ಆದ್ರಿಂದ ಆ ಕಿರಣಗಳ ವ್ಯಾಪ್ತಿಯನ್ನ ಮೀರಿದ ನೆಲೆಗೆ ಹೋಗ್ಬೇಕಾದ್ರೂ ಪಿತೃಗಳ ಕೃಪೆ ಬೇಕು. ಈಗ ನಾವು ಹೇಳಿದ್ವಲ್ಲ, ಈ ವೃತ್ತಾಕಾರದ ಚಲನೆಯಲ್ಲಿ ಏನಿದೆ? ಉದಯಾಸ್ತಗಳಿದೆ. ಉದಯಾಸ್ತ ಬೇಡ ಅಂದ್ರೆ ಆ ಪಿತೃಗಳ ಕೃಪೆಯಿಂದ ದಕ್ಷಿಣದಿಂದ ಉತ್ತರಕ್ಕೆ ಹೋಗಿ ಈ ನೆಲೆಯನ್ನ ಮುಟ್ಟಿಬಿಟ್ರೆ, ಯಾವ ಸಹಸ್ರಾರದ ಈ ನೆಲೆಯನ್ನ ಮುಟ್ಟಿಬಿಟ್ರೆ ಅಲ್ಲಿರೋದೇನು? ಆನಂದ, 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 ಬೆಳಕು, 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 ಜ್ಞಾನ, ಜ್ಞಾನ, ಸಚ್ಚಿದಾನಂದ. ಅದೇ ವಿಜ್ಞಾನ ಘನ ರೂಪಿಣಿ. ಅಂಥದನ್ನ ಕರುಣಿಸಿಕೊಡಬಲ್ಲ ಸಾಮರ್ಥ್ಯ ಪಿತೃಗಳಿಗೆ ಮಾತ್ರ ಇದೆ. ಆದ್ರಿಂದ ಬೇರೆ ದೇವತೆಗಳಿಗೆ ಶಕ್ತಿ ಇಲ್ಲ. ನಾವು ಪಿತೃದೇವತೆಗಳಲ್ಲಿರುವ ಮಹಾತ್ಮ್ಯ ಅದು. ಆದ್ರಿಂದ ಪಿತೃಗಳನ್ನ ಆಶ್ರಯಿಸೋದು ಆ ಕಾರಣಕ್ಕಾಗಿ. ಅದು ಲೌಕಿಕವಾದಂಥ ಅಭಿವೃದ್ಧಿಯ ಜೊತೆಯಲ್ಲಿ ನಮ್ಮ ಪಿತೃಗಳು ಯಾವುದೇ ಬಾಧೆಯನ್ನ ಪಡ್ತಾ ಇದ್ರೂ ಕೂಡ ಅವರ ಬಾಧೆ ನಿವಾರಣೆಗೆ ಪ್ಲಸ್ ನಮ್ಮ ಅಭಿವೃದ್ಧಿಗೆ, ನಮ್ಮ ಆತ್ಯಂತಿಕ ಅಭಿವೃದ್ಧಿಗೆ, ಅಲ್ಪ ಅಭಿವೃದ್ಧಿ ಅಲ್ಲ, ಆತ್ಯಂತಿಕ ಅಭಿವೃದ್ಧಿಗೆ ಇದು ಸಹಾಯಕಾರಿ. ಆ ರೀತಿಯಲ್ಲಿ ಈ ತಾಯಿಯ ಕಿರಣದ ವ್ಯಾಪ್ತಿ, ತಾಯಿಯ ಕರುಣೆಯ, ನಾವು ಈಗ ತಾನೇ ಹೇಳಿದ್ವಲ್ಲ, ನಿನ್ನ ಕಣ್ಣೋಟದ ಒಂದು ಕಿರಣ ಸೂರ್ಯ. ಆ ಸೂರ್ಯನದೇ ಇಷ್ಟು ಶಕ್ತಿ ಆದರೆ ಎಷ್ಟು ಕೋಟಿ ಕಿರಣಗಳು ಆ ತಾಯಿಯ ಕಣ್ಣಿನ ಕಿರಣಗಳು. ಆಗ ನಾವು ಈ ವಿಜ್ಞಾನ ಘನವನ್ನ ರೂಪಣೆ ಮಾಡಿಕೊಂಡ್ರೆ ಆ ರೀತಿಯಲ್ಲಿ ತಾಯಿ ವಿಜ್ಞಾನ ಘನ ರೂಪಿಣಿ. ಇನ್ನು ಮುಂದಿನದು ಧ್ಯಾನಧ್ಯಾತೃ ಧ್ಯೇಯ ರೂಪ. ಅದನ್ನು ನಾವು ನಾಳೆ ನೋಡೋಣ. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्ति शान्ति. सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्. हरि ओम्. श्री गुरुभ्यो नमः. हरि ओम्.